ಇವತ್ತಿನ ಈ ಒಂದು ಸೇವಾ ಅವಕಾಶವನ್ನು ಬಂದಂತಹ ಎಲ್ಲ ಭಕ್ತರಲ್ಲಿ ಪ್ರಾರ್ಥನೆಯನ್ನು ಮತ್ತು ಆಶೀರ್ವಾದವನ್ನು ಬಯಸ್ತಾ ನನ್ನ ಶುದ್ಧೀಕರಣಕ್ಕಾಗಿ ಈ ಸೇವೆಯನ್ನು ಮಾಡೋದಕ್ಕೆ ಇಚ್ಛೆಪಡ್ತೀನಿ. ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇವತ್ತಿನ ವಿಷಯ 2. ಮೊದಲನೇದಾಗಿ ಪುರುಷೋತ್ತಮ ಅಧಿಕ ಮಾಸ. ನೀವು ಆಲ್ರೆಡಿ ಇವಾಗ ಅದನ್ನು ಈ ಒಂದು ಪುರುಷೋತ್ತಮ ಅಧಿಕ ಮಾಸ ವ್ರತಾಚರಣೆ ಇರ್ಬೋದು
ಅಥವಾ ಈ ಒಂದು ಮಾಸದಲ್ಲಿ ಸಾಧನೆ ಕೂಡ ಇರಬಹುದು. ಆದರೂ ಒಂದು 10 ನಿಮಿಷ ಅಷ್ಟೇ. ಎರಡನೇದಾಗಿ ಇವತ್ತಿನ ವಿಷಯ ಅಧ್ಯಾಯ ಸ್ಕಂದ 1 ಅಧ್ಯಾಯ 18 ಶ್ಲೋಕ 3 ಮತ್ತು 4. ಮೊದಲು ನಾವು ಶ್ಲೋಕವನ್ನು ಓದೋಣ, ಅದಾದ್ಮೇಲೆ ಎಲ್ಲ ಮಾಡೋಣ. ಎಲ್ಲರೂ ಹೇಳಿ. ಉತ್ಸೃಜ್ಯ ಸರ್ವತಃ ಸಂಗಂ ವಿಜ್ಞಾತಾಜಿತ ಸಂಸ್ಥಿತಿ ವೈಯಾಸಕೆ ಜುಹೋ ಶಿಷ್ಯೋ ಗಂಗಾಯಾಂ ಸ್ವಕಲೇವರಂ ಉತ್ಸೃಜ್ಯ ಸರ್ವತಃ ಸಂಗಂ ವಿಜ್ಞಾತಾಜಿತ ಸಂಸ್ಥಿತಿ ವೈಯಾಸಕೇರ್ಜುಹೋ ಶಿಷ್ಯೋ ಗಂಗಾಯಾಂ ಸ್ವಕಲೇವರಂ ಉತ್ಸೃಜ್ಯ ಸರ್ವತಃ ಸಂಗಂ ವಿಜ್ಞಾತಾಜಿತ ಸಂಸ್ಥಿತಿ ವೈಯಾಸಕೇರ್ಜುಹೋ ಶಿಷ್ಯೋ ಗಂಗಾಯಾಂ ಸ್ವಕಲೇವರಂ. ಮಾತಾಡಿ ಪ್ರಭು ಸರ್ವತಾ ಸಂಗಂ ವಿಜ್ಞಾತಾಜಿತ ಸಂಸ್ಥಿತಿಃ ವೈಯೋಸಕೆ ಕೇರ್ಜಹೋ ಶಿಷ್ಯೋ ಗಂಗಾಯಾಂ ಸ್ವಂ ಕಲೇವರಂ ಉತ್ಸೃಜ್ಯ ಸರ್ವತಃ ಸಂಗಂ ವಿಜ್ಞಾತಾಜಿತ ಸಂಸ್ಥಿತಿಃ ವೈಯಾಸಕೇರ್ಜಹೋ ಶಿಷ್ಯೋ ಗಂಗಾಯಾಂ ಸ್ವಕಲೇವರಂ. ಅನುವಾದ. ಮುಂದೆ ತನ್ನ ಸಂಗಾತಿಗಳನ್ನೆಲ್ಲ ತ್ಯಜಿಸಿ ರಾಜನು ವ್ಯಾಸಪುತ್ರನಿಗೆ ಶುಭಮನಿಗಳಿಗೆ ತನ್ನನ್ನು ಶಿಷ್ಯನನ್ನಾಗಿ ಅರ್ಪಿಸಿಕೊಂಡನು. ತನ್ಮೂಲಕ ದೇವೋತ್ತಮ ಪರಮಪುರುಷನ ನೈಜ ಸ್ಥಿತಿಯನ್ನು ಅರಿತುಕೊಳ್ಳಲು ಅವನು ಸಮರ್ಥನಾದನು. ಭಾವಾರ್ಥ ಕೃಷ್ಣ ಕೃಪಾಮೂರ್ತಿ ಅಭಯಚರಣ ಭಕ್ತಿವೇದಾಂತ ಸ್ವಾಮಿ ಶ್ರೀರೂಪದಿಂದ. ಇಲ್ಲಿ ಅಜಿತ ಎಂಬ ಪದ ಮುಖ್ಯವಾದುದು. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನನ್ನು ಅಜಿತ ಎಂದರೆ ಸೋಲಿಲ್ಲದವನು ಎಂದು ಕರೆಯಲಾಗಿದೆ. ಎಲ್ಲ ವಿಷಯದಲ್ಲೂ ಅವನು ಅಜಿತನೇ. ಅವನ ನಿಜ ಸ್ಥಾನವನ್ನು ಕೂಡ ಯಾರು ಅರ್ಥ ಮಾಡಿಕೊಳ್ಳಲಾರರು. ಜ್ಞಾನದಿಂದ ಕೂಡ ಅವನನ್ನು ಗೆಲ್ಲುವುದು ಅಸಾಧ್ಯ. ಭಗವಂತನ ಧಾಮ ಅಥವಾ ಸ್ಥಳದ ಬಗ್ಗೆ ನಾವು ಕೇಳಿದ್ದೇವೆ. ಆದರೆ ಭಗವಂತನ ಧಾಮವಾದ ಈ ಶಾಶ್ವತ ಗೋಲೋಕ ವೃಂದಾವನವನ್ನು ಬೇರೆ ಬೇರೆ ಪಂಡಿತರು ಬೇರೆ ಬೇರೆ ರೀತಿಯಲ್ಲಿ ವಿವರಿಸುತ್ತಾರೆ. ಆದರೆ ರಾಜನು ಅತ್ಯಂತ ವಿಧೇಯ ಶಿಷ್ಯನಾಗಿ ಶುಭಮುನಿಗಳಿಗೆ ತನ್ನನ್ನು ಅರ್ಪಿಸಿಕೊಂಡನು. ಶುಭಮುನಿಗಳಂತಹ ಗುರುಗಳ ಕೃಪೆಯಿಂದ ವ್ಯಕ್ತಿಯು ಭಗವಂತನ ನೈಜ ನೆಲೆಯನ್ನು, ಆತನ ಶಾಶ್ವತ ಧಾಮವನ್ನು, ಭಗವಂತನ ದಿವ್ಯ ಸ್ಥಾನವನ್ನು ಅರ್ಥ ಮಾಡಿಕೊಂಡವನಾದುದರಿಂದ ಭಗವಂತನ ದಿವ್ಯ ಧಾಮವನ್ನು ತಲುಪುವ ದಿವ್ಯ ಮಾರ್ಗವನ್ನು ಅರಿತವನಾದುದರಿಂದ ರಾಜನು ತನ್ನ ಅಂತಿಮ ಗತಿಯ ಬಗ್ಗೆ ವಿಶ್ವಾಸವನ್ನು ಹೊಂದಿದ್ದನು. ಆದುದರಿಂದಲೇ ಅವನಿಗೆ ಭೌತಿಕವಾದ ಎಲ್ಲವನ್ನೂ, ತನ್ನ ಶರೀರವನ್ನೂ ಕೂಡ ಪಕ್ಕಕ್ಕೆ ಸರಿಸಿ ಯಾವುದೇ ವ್ಯಾಮೋಹವಿಲ್ಲದೆ ಇರುವುದು ಸಾಧ್ಯವಾಯಿತು. ಪರಂ ದೃಷ್ಟ ನಿವರ್ತತೆ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಎಂದರೆ ಒಬ್ಬನು ಪರಮ ಶ್ರೇಷ್ಠವಾದ ಪರಂ ಅನ್ನು ನೋಡಲು ಸಮರ್ಥನಾದಾಗ ಲೌಕಿಕ ವ್ಯಾಮೋಹವನ್ನು ಸಂಪೂರ್ಣವಾಗಿ ತ್ಯಜಿಸಲು ಸಮರ್ಥನಾಗುತ್ತಾನೆ. ಲೌಕಿಕ ಶಕ್ತಿಗಿಂತ ಭಗವಂತನ ಶಕ್ತಿಯು ಹೇಗೆ ಮಿಗಿಲಾದದ್ದು ಎಂಬುದನ್ನು ನಾವು ಭಗವದ್ಗೀತೆಯಿಂದ ಅರ್ಥ ಮಾಡಿಕೊಳ್ಳುತ್ತೇವೆ. ಶುಭಮನಿಗಳಂತಹ ಸದ್ಗುರುಗಳ ಕೃಪೆಯಿಂದ ಭಗವಂತನ ಪರಮ ಶಕ್ತಿಯ ಮೂಲಕ ಕಾಣಿಸಿಕೊಳ್ಳುವ ಆತನ ಶಾಶ್ವತ ನಾಮ, ಗುಣ, ಲೀಲೆ, ಪರಿವಾರ ಮತ್ತು ವೈವಿಧ್ಯ ಈ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಬಹುದು. ಭಗವಂತನ ಈ ಶಾಶ್ವತವಾದ ಶಕ್ತಿಯನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡ ಹೊರತು ತಾತ್ವಿಕವಾಗಿ ಪರತತ್ವದ ನಿಜ ಸ್ವರೂಪದ ಬಗ್ಗೆ ಏನೇ ಊಹಾತ್ಮಕ ಚಿಂತನೆ ಮಾಡಿದರೂ
ಭೌತಿಕ ಶಕ್ತಿಯನ್ನು ತ್ಯಜಿಸುವುದು ಅಸಾಧ್ಯ. ಭಗವಾನ್ ಕೃಷ್ಣನ ಕೃಪೆಯಿಂದ ಪರೀಕ್ಷಿತ್ ಮಹಾರಾಜನು ಶುಕಮುನಿಗಳಂತಹ ಮಹಾ ವ್ಯಕ್ತಿಯ ಕರುಣೆಗೆ ಪಾತ್ರನಾದನು. ಆದುದರಿಂದಲೇ ಅವನಿಗೆ ಅಚಿತನಾದ ಭಗವಂತನ ನಿಜ ಸ್ಥಾನವನ್ನು ಅರಿಯುವುದು ಸಾಧ್ಯವಾಯಿತು. ವೇದ ಸಾಹಿತ್ಯದಿಂದ ಭಗವಂತನನ್ನು ಅರಿಯುವುದು ಬಹಳ ಕಷ್ಟ. ಆದರೆ ಶುಕಮುನಿಯವರಂತಹ ಮುಕ್ತರಾದ ಭಕ್ತರ ಕೃಪೆಯಿಂದ ಭಗವಂತನನ್ನು ಅರಿಯುವುದು ತುಂಬಾ ಸುಲಭ. ಓಮಜ್ಞಾನತಿಮಿರಾಂತಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿ ನಿತ್ಯ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ವಾಂಛಾಕಲ್ಪತರುಭ್ಯಶ್ಚ जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्णा 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 हरे हरे, हरे राम 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 हरे हरे. हरे कृष्ण. ಈ ಒಂದು ಮಾಸ ಕಳೆದ ಭಾನುವಾರ 17ನೇ ತಾರೀಕಿಂದ ಮುಂದಿನ ತಿಂಗಳು ಕೂಡ ಪವಿತ್ರ ಪುರುಷೋತ್ತಮ ಅಧಿಕ ಮಾಸ. ಈ ಒಂದು ಪುರುಷೋತ್ತಮ ಅಧಿಕ ಮಾಸದ ಬಗ್ಗೆ ಜಸ್ಟ್ ಸರಳವಾಗಿ ಒಂದೆರಡು ವಿಚಾರವನ್ನು ಹೇಳ್ತಾ, ಇಲ್ಲಿ ಯಾರ್ಯಾರು ಆಲ್ರೆಡಿ ಪುರುಷೋತ್ತಮ ಅಧಿಕ ಮಾಸವನ್ನ ಅದರ ಬಗ್ಗೆ ತಿಳುವಳಿಕೆಯನ್ನ ಪಡ್ಕೊಂಡು ಆಲ್ರೆಡಿ ಆ ಒಂದು ಮಾಸದ ಪ್ರಕಾರವಾಗಿ ಹೆಚ್ಚಿನ ಸಾಧನೆಯನ್ನ ಅಥವಾ ವ್ರತವನ್ನ ಯಾರು ಆಚರಣೆ ಮಾಡ್ತಾ ಇದ್ರಿ, ಸೊ ಆಲ್ರೆಡಿ ಎಲ್ಲ ಮಾಹಿತಿಯನ್ನ ಪಡ್ಕೊಂಡಿದ್ದೀರಾ. ನಾನೊಂದು ಎರಡು ವಿಚಾರದಲ್ಲಿ ಮಾತ್ರ ಹೇಳ್ತೀನಿ. ನಮಗೆಲ್ಲ ಗೊತ್ತಿದೆ, ಪ್ರತಿ 32 ತಿಂಗಳುಗಳ ನಂತರ 32 ತಿಂಗಳು 16 ದಿನಗಳ ನಂತರ ಒಂದು ಅಧಿಕ ಮಾಸ ಬರುತ್ತೆ. ಒಂದೊಂದು ಮಾಸಕ್ಕೂ ಒಂದೊಂದು ದೇವತೆಗಳು ಅಧಿಪತಿಯಾಗಿರ್ತಾರೆ. ಅದೇ ಪ್ರಕಾರವಾಗಿ ಈ ಒಂದು ಅಧಿಕ ಮಾಸ ಏನ್ ಬರುತ್ತಲ್ವಾ, ಅದಕ್ಕೆ ಯಾವ ದೇವತೆಗಳು ಕೂಡ ಅಧಿಪತಿ ಅಲ್ಲ. ಜೊತೆಗೆ ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ಈ ಒಂದು ಅಧಿಕ ಮಾಸವನ್ನ ರಿಜೆಕ್ಟ್ ಮಾಡ್ತಾರೆ. ಈ ಒಂದು ಮಾಸದಲ್ಲಿ ಸೂರ್ಯ ಕೂಡ ಯಾವ ರಾಶಿಗೂ ಕೂಡ ಅವರು ಪಥ ಚಲನೆಯನ್ನ ಮಾಡೋದಿಲ್ಲ ಅಂತ ವಿಚಾರ ಇದೆ. ಜೊತೆಗೆ ಈ ಒಂದು ಅಧಿಕ ಮಾಸವನ್ನ ಮಲಮಾಸ ಅಂತ ಕೂಡ ಕರೆದು, ಈ ಒಂದು ಅಧಿಕ ಮಾಸದಲ್ಲಿ ಯಾವುದೇ ಮದುವೆ ಶುಭ ಕಾರ್ಯಗಳು ಭೌತಿಕ ಜಗತ್ತಿಗೆ ಸಂಬಂಧಪಟ್ಟಂತ ಯಾವುದೇ ಕರ್ಮಕಾಂಡಗಳನ್ನು ಏನ್ ಮಾಡಲ್ಲ, ಆಚರಣೆಯನ್ನ ಮಾಡೋದು. ಸೊ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಮಾಸದ ದೇವತೆ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನ ಮಾಡಿದಾಗ ಖುದ್ದಾಗಿ ಭಗವಂತ ಕೃಷ್ಣ ಆ ಒಂದು ಮಾಸದ ದೇವತೆ ಇರ್ತಲ್ಲ ಅವ್ರನ್ನ ಖುದ್ದಾಗಿ ಮದುವೆ ಆಗ್ತಾರೆ. ಜೊತೆಲಿ ಏನಂದ್ರೆ ಆ ಒಂದು ಮಾಸಕ್ಕೆ ತನ್ನ ಹೆಸರನ್ನೇ ಕೊಡ್ತಾರೆ, ಪುರುಷೋತ್ತಮ. ಹಾಗಾಗಿ ಇದಕ್ಕೆ ಪುರುಷೋತ್ತಮ ಅಧಿಕ ಮಾಸ ಅಂತ ಹೆಸರು. ಈ ಒಂದು ಪುರುಷೋತ್ತಮ ಅಧಿಕ ಮಾಸದಲ್ಲಿ ಏನೆಲ್ಲ ಆಧ್ಯಾತ್ಮಿಕವಾದಂತಹ ಭಗವತ್ ಕೈಂಕರ್ಯಗಳನ್ನ ನಾವು ಏನೆಲ್ಲ ಮಾಡ್ತೀವೋ ಅದೆಲ್ಲದಕ್ಕೂ ಕೂಡ ಫಲ ಅದು ತುಂಬಾ ತುಂಬಾ ಅಪಾರವಾಗಿದೆ. ಹಾಗಾಗಿ ಭೌತಿಕವಾದಂತಹ ಕರ್ಮಕಾಂಡಗಳಲ್ಲಿ ಇದಕ್ಕೆ ಅಷ್ಟೊಂದು ನಿಷೇಧಗಳಿದ್ರೂ ಕೂಡ ಆಧ್ಯಾತ್ಮಿಕವಾದಂತಹ ಭಕ್ತಿ ಸೇವೆಯಲ್ಲಿ ಇದಕ್ಕೆ ಅಪಾರವಾದಂತಹ ಪ್ರಾಮುಖ್ಯತೆ ಇರೋದ್ರಿಂದ ಹೆಚ್ಚೆಚ್ಚು ಏನ್ ಮಾಡ್ತಾರೆ, ಈ ಒಂದು ಸೇವೆಯಲ್ಲಿ ಜನರು ತೊಡಗುತ್ತಾರೆ, ಭಕ್ತರೆಲ್ಲರೂ ಕೂಡ. ಸೊ ಇದಕ್ಕೆ ಒಂದು ಚಿಕ್ಕ ಒಂದು ಉದಾಹರಣೆ ಮುಖಾಂತರ ಹೇಳ್ಬೇಕಂದ್ರೆ, ಯಾವಾಗ ಪಾಂಡವರು ವನವಾಸದಲ್ಲಿ ಇರುವಾಗ ಕಾಮ್ಯವನದಲ್ಲಿ ಇರ್ತಾರೆ, ಆವಾಗ ಖುದ್ದಾಗಿ ಕೃಷ್ಣನೇ ಹೇಳ್ತಾರೆ, ನೀವು ಪುರುಷೋತ್ತಮ ಅಧಿಕ ಮಾಸವನ್ನ ನೀವೇನ್ ಮಾಡಿ ಆಚರಣೆಯನ್ನ ನೀವು ಮಾಡಿ ಅಂತ. ಆ ತೆರನಾಗಿ ನಾವು ಕೂಡ ಒಂದು ಆಧ್ಯಾತ್ಮಿಕವಾದಂತಹ ಸದ್ಗತಿಗಾಗಿ ಈ ಒಂದು ಪುರುಷೋತ್ತಮ ಅಧಿಕ ಮಾಸ ಏನ್ ಮಾಡಿದ್ರು ಕೂಡ ಎಲ್ಲ ಡಬಲ್ ಡಬಲ್ ಆಗುತ್ತೆ. ನೋಡಿ, ಕೆಲಸನ ಡಬಲ್ ಡಬಲ್ ಮಾಡೋದು, ನಿದ್ದೆನ ಡಬಲ್ ಡಬಲ್ ಮಾಡೋದು, ಊಟನ ಡಬಲ್ ಡಬಲ್ ಮಾಡೋದು, ಹಾಗೆಲ್ಲ ಮಾಡೋದು. ಏನ್ ಮಾಡಿದ್ರು ಡಬಲ್ ಆಗುತ್ತೆ ಅಂದ್ರೆ ಆಧ್ಯಾತ್ಮಿಕವಾದಂತಹ ಸೇವೆಗಳನ್ನು ಹೆಚ್ಚಿಗೆ ಮಾಡಬೇಕು, ಕೆಲವನ್ನು ಕೂಡ ಕಡಿಮೆ ಮಾಡಬೇಕು. ಆ ಮುಖಾಂತರವಾಗಿ ಈ ಒಂದು ಮಾಸದ ಸಂಪೂರ್ಣವಾದಂತಹ ಉಪಯೋಗವನ್ನು ನಾವು ಪಡ್ಕೋಬೇಕು. ಸೊ ಹಾಗಾಗಿ ಈ ಒಂದು ಮಾಸದಲ್ಲಿ ಯಥೇಚ್ಛವಾಗಿ ಶ್ರವಣವನ್ನು, ಆ ಒಂದು ಪುರುಷೋತ್ತಮನ ಶ್ರವಣವನ್ನು ಹೆಚ್ಚಿಗೆ ಮಾಡಬೇಕು.
ಪವಿತ್ರ ನದಿಗಳಲ್ಲಿ ಸ್ನಾನವನ್ನ ಮಾಡಬೇಕು, ಶಾಸ್ತ್ರಗಳನ್ನ ಮುಖ್ಯವಾಗಿ ಹೆಚ್ಚಿಗೆ ಅಧ್ಯಯನ ಮಾಡಬೇಕು. ಅದರಲ್ಲೂ ಕೂಡ ಬ್ರಹ್ಮ ಸ್ತುತಿ 10ನೇ ಸ್ಕಂದದಲ್ಲಿ ಬರುವಂತಹ ಬ್ರಹ್ಮಸ್ತುತಿ, 15ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಬರುವಂತಹ ಪುರುಷೋತ್ತಮ ಯುಗ, ಈ ಪ್ರಕಾರವಾಗಿ ಹೆಚ್ಚಿಗೆ ಅಧ್ಯಯನವನ್ನು ಕೂಡ ಮಾಡಬೇಕು, ಹೆಚ್ಚಿಗೆ ಜಪವನ್ನು ಕೂಡ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಈ ಒಂದು ಪುರುಷೋತ್ತಮ ಮಾಸದಲ್ಲಿ ನೀವೆಲ್ಲರೂ ಕೂಡ ತುಂಬಾ ಜನ ಇಲ್ಲಿ ಪ್ರತಿ ವಾರ ಭಾಗವಹಿಸ್ತಾ ಇರೋದು, ಈ ಒಂದು ಭಗವಂತನ ಸೇವೆಯಲ್ಲಿ ತೊಡಗೋದು ತುಂಬಾ ವಿಶೇಷವಾದಂತಹ ವಿಷಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನ ಇವತ್ತಿನ ಶ್ಲೋಕಕ್ಕೆ ಬರೋದಾದ್ರೆ, ಮುಂದೆ ತನ್ನ ಸಂಗಾತಿಗಳನ್ನೆಲ್ಲ ತ್ಯಜಿಸಿ ರಾಜನು ವ್ಯಾಸಪುತ್ರನಿಗೆ ತನ್ನನ್ನು ಶಿಷ್ಯನನ್ನಾಗಿ ಅರ್ಪಿಸಿಕೊಂಡನು. ಇಲ್ಲಿ ಯಾವ ರಾಜರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಪರೀಕ್ಷಿತ್ ಮಹಾರಾಜ. ಸೊ ಪರೀಕ್ಷಿತ್ ಮಹಾರಾಜು ತುಂಬಾ ಮುಖ್ಯವಾದಂತಹ ಒಂದು ಪದ ಏನಿದೆ ಅಂದ್ರೆ ಉತ್ಸೃಜ್ಯ ಸರ್ವತಃ ಸಂಗಮ. ಸೊ ಈ ಒಂದು ಇದಕ್ಕೆ ಹೋಗೋದಕ್ಕೂ ಮುಂಚೆ ಒಂದು ಚಿಕ್ಕದಾದಂತಹ ಹಿನ್ನೆಲೆಗೆ ನಾವು ಹೋಗೋಣ. ಓಕೆನಾ? ಹಿನ್ನೆಲೆ ಹೋಗೋಣ. ಆಕ್ಚುಲಿ ಈ ಒಂದು ಶ್ಲೋಕ ಏನಿದೆಯಲ್ಲ, ಈ ಒಂದು ಶ್ಲೋಕ ಇದಕ್ಕೆ ಪ್ರಶ್ನೆಯನ್ನ ಮೊದಲನೇ ಸ್ಕಂದ 4ನೇ ಅಧ್ಯಾಯದಲ್ಲಿ ಪ್ರಶ್ನೆಯನ್ನ ಮಾಡಿರ್ತಾರೆ. ಆ ಪ್ರಶ್ನೆ ಏನಾಗಿದೆ ಅಂದ್ರೆ, ಆ ಪರೀಕ್ಷಿತ ಮಹಾರಾಜನ ಜನನ, ಅವನ ಮರಣ ಮತ್ತೆ ಅವನ ಕರ್ಮಗಳು, ಜೊತೆಗೆ ಅವನು ಯಾವ ರೀತಿ ಇಹಲೋಕದಿಂದ ಭಗವಂತನ ಧಾಮಕ್ಕೆ ಯಾವ ರೀತಿ ಹೋದ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿರ್ತಾರೆ. ಯಾರು ಪ್ರಶ್ನೆ ಮಾಡಿರ್ತಾರೆ? ಯಾರು ಪ್ರಶ್ನೆ ಮಾಡಿದ್ರು? ಶೌನಕರು. ಎಲ್ಲಾ ಋಷಿಗಳು ಶೌನಕರು ಈ ಒಂದು ಪ್ರಶ್ನೆಯನ್ನ ಮಾಡಿರ್ತಾರೆ. ಯಾರ ಹತ್ರ ಪ್ರಶ್ನೆ ಮಾಡಿರ್ತಾರೆ? ಸೂತ ಗೋಸ್ವಾಮಿ 4ನೇ ಅಧ್ಯಾಯದಲ್ಲಿ ಪ್ರಶ್ನೆ ಮಾಡಿರ್ತಾರೆ. ಶ್ಲೋಕ 1ರಿಂದ ಶ್ಲೋಕ 9ರಲ್ಲಿ ಪ್ರಶ್ನೆಯನ್ನ ಮಾಡಿರ್ತಾರೆ. ಅದಕ್ಕೆ ಉತ್ತರವನ್ನ ಈಗ ಕೊಡ್ತಾ ಇದ್ದಾರೆ. ಆ ಒಂದು ಪರೀಕ್ಷಿತ ಮಹಾರಾಜನ ಜನನ ಇದೇ ಅಧ್ಯಾಯದಲ್ಲಿ 1ನೇ ಶ್ಲೋಕದಲ್ಲಿ ಉತ್ತರ. ಅವನ ಜನನ ಹೇಗಾಯಿತು, ಅವನ ಜನನ ಆಗುವಂತಹ ಸಂದರ್ಭದಲ್ಲಿ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನ ಬಿಟ್ಟಿದ್ದಾರೆ. ಆದರೆ ಆ ಭಗವಂತನ ಕೃಪೆಯಿಂದ ಏನಾಗಿದ್ದಾನೆ? ಪರೀಕ್ಷಿತ ಉಳ್ಕೊಂಡಿದ್ದಾನೆ. ಅದು ಶ್ಲೋಕ 1. ಎರಡನೇದಾಗಿ ಅವನ ಕರ್ಮ ಮತ್ತು ಅವನ ಚಟುವಟಿಕೆಗಳು, ಅವನ ಪ್ರಜ್ಞೆ. ಅದಕ್ಕೆ ನಿಮಗೆ ಶ್ಲೋಕ 2ರಲ್ಲಿ ತುಂಬಾ ವಿಶೇಷವಾಗಿ ಶ್ಲೋಕ 2ರಲ್ಲಿ ಪರೀಕ್ಷಿತ ಮಹಾರಾಜನು ಸದಾಕಾಲವು ದೇವೋತ್ತಮ ಪರಮ ಪುರುಷನಿಗೆ ಪ್ರಜ್ಞಾಪೂರ್ವಕವಾಗಿ ಶರಣಾಗತನಾಗಿದ್ದುದರಿಂದ ಬ್ರಾಹ್ಮಣ ಕುಮಾರನ ಕೋಪದ ಕಾರಣವಾಗಿ ತನ್ನನ್ನು ಕಚ್ಚಲಿರುವ ನಾಗಪಕ್ಷ ಬಗ್ಗೆ ಅವನು ಭಯಗೊಳ್ಳಲಿಲ್ಲ, ಭೀತಿ ಸಮೋಹಿತನು ಆಗಲಿಲ್ಲ. ನೆಕ್ಸ್ಟ್ ಅವನ ಮರಣ ಬಗ್ಗೆ, ಜೊತೆಗೆ ಅವನ ಪ್ರಜ್ಞೆ ಬಗ್ಗೆ. 2ನೇ ಶ್ಲೋಕ ತುಂಬಾ ಇಂಪಾರ್ಟೆಂಟ್. ಕಳೆದ ವಾರ ಪೂಜ್ಯ ಮಂಗಲ್ ನಿತ್ಯಾನಂದ ಪ್ರಭುವರು ಇದ್ರ ಬಗ್ಗೆ ಪ್ರವಚನ ಮಾಡಿದ್ರು. ಯಾರಿಗಾರು ಏನಾದ್ರು ಜಸ್ಟ್ ಏನು ವಿಷಯ ಹೇಳಿದ್ರು, ಯಾವುದ್ರ ಬಗ್ಗೆ ಹೈಲೈಟ್ ಮಾಡಿದ್ರು ಅಂತ ಯಾರು ಗೊತ್ತಿದೆ? ತುಂಬಾ ಜನ ಎಲ್ಲರೂ ಕೂಡ ಯಾತ್ರೆ ಹೋಗಿದ್ರು ನನಗೆ ಗೊತ್ತು. ಸೊ ಯಾರ್ಯಾರು ಭಾಗವಹಿಸಿದ್ರು ಲಾಸ್ಟ್ ಭಾನುವಾರ ಕಾರ್ಯಕ್ರಮದಲ್ಲಿ? ಲಾಸ್ಟ್ ಭಾನುವಾರ ಯಾರ್ಯಾರು ಇದ್ರಿ ಕಾರ್ಯಕ್ರಮದಲ್ಲಿ? ತುಂಬಾ ಜನ ಇದ್ರಿ. ಏನ್ರ ಬಗ್ಗೆ ಅವರು ಚರ್ಚೆಯನ್ನ ಮಾಡಿದ್ರು? ಯಾವ್ದು ತುಂಬಾ ಟೇಕವೇ ಏನಿತ್ತು? ಶಮಂತಕವಣಿ ಬಗ್ಗೆ ಮಾತಾಡ. ಓಕೆ, ನಿಮಗಾತ್ರಿ ಮಾತಾಡ. ನಮ್ಮ ಸಾವಿಗೆ ಹೇಗೆ ನಾವು ಮುಂದೆ ತಯಾರಿ ಮಾಡ್ಕೋಬೇಕು, ಸಾವಿಗೆ ಹೇಗೆ ತಯಾರಿ ಮಾಡ್ಕೋಬೇಕು. ಆಮೇಲೆ ಮತ್ತೆ ಭಾಗವತವನ್ನ ಶ್ರವಣ ಮಾಡೋದ್ರಿಂದಾನೇ ನಮ್ಗೆ ಅದ್ರ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತೆ. ಮತ್ತೆ ಭಾಗವತದ ಒಂದೊಂದು ಅಕ್ಷರವೂ ನಮಗೆ ಒಳ್ಳೆ ಜ್ಞಾನವನ್ನು ಕೊಡುತ್ತೆ. ಅದರಲ್ಲೂ ಕೂಡ ತುಂಬಾ ಮುಖ್ಯವಾಗಿ ಪ್ರಜ್ಞೆ ನೋಡಿ. ಅವ್ರಿಗೆ ಪದ ಎಷ್ಟು ಚೆನ್ನಾಗಿದೆ ಅಂದ್ರೆ, ಒಂದು ವರ್ಡ್ ಇದೆ, ಅದ್ರ ಬಗ್ಗೆ ಕೂಡ ನಾವು ತಿಳುವಳಿಕೆ ಪಡಿತೀವಿ. ಭಗವತ್ಯರ್ಪಿತಾಶಯ ಪ್ರಜ್ಞಾಪೂರ್ವಕವಾಗಿ ಶರಣಾಗತನಾದನು. 2ನೇ ಶ್ಲೋಕದಲ್ಲಿ ಆ ಒಂದು ಪರೀಕ್ಷಿತ್ ಮಹಾರಾಜನ ಪ್ರಜ್ಞೆ ಹೇಗಿತ್ತು, ಅವನ ಪ್ರಜ್ಞೆ ಯಾವ ಸಮಯದಲ್ಲಿ ಇದೆ ಗೊತ್ತಾ? ಇನ್ನೇನು ಅವನಿಗೆ ಸಾವು ಸಂಭವಿಸಿದೆ 7 ದಿನಗಳಲ್ಲಿ. ಯಾರು ಬಂದು ಅವನಿಗೆ ಕಚ್ತಾ ಇದ್ದಾರೆ? ತಕ್ಷಕ ಇನ್ನೇನು ಬರಬೇಕು, ಅವನನ್ನ ಕಚ್ಚಬೇಕು, ಅವನ ದೇಹ ಬಿಡಬೇಕು. ಆ ಸಮಯದಲ್ಲಿ ಒಂದು ಪ್ರಜ್ಞೆ ಹೇಗಿದೆ ಅನ್ನೋದು ಪ್ರಶ್ನೆ. ಸಾಮಾನ್ಯವಾಗಿ ನಾವು ಯಾವಾಗ ಕೂಡ ಇದನ್ನ ಯಾಕೆ ಅವರನ್ನ ನಾವು ಇಲ್ಲಿ ಒಂದೊಂದು ಚಿಕ್ಕ ವಿಚಾರವನ್ನು ಕೂಡ ನೋಡಿ, ಅವರು ಶರಣಾಗತನಾದನು ಅಂತ ಹೇಳಿಲ್ಲ, ಪ್ರಜ್ಞಾಪೂರ್ವಕವಾಗಿ ಶರಣಾಗತನಾದನು. ಅದನ್ನೇ 3ನೇ ಶ್ಲೋಕದಲ್ಲಿ ಕೂಡ ಅದೇ ವಿಚಾರವಾಗಿ ಶರಣಾಗತಿ ಬಗ್ಗೆನೇ ಬರುತ್ತೆ. ಆ ಸಮಯದಲ್ಲಿ ಒಂದು ಪ್ರಜ್ಞೆ ಹೇಗಿತ್ತು? ಯಾಕೆಂದ್ರೆ ಜೀವನದ ಪ್ರಾರಂಭದಿಂದ ಹಿಡಿದು ಜೀವನದ ಕೊನೆಯವರೆಗೂ ಕೂಡ ಪರೀಕ್ಷಿತ್ ಮಹಾರಾಜ ಖುದ್ದಾಗಿ ಯಾರು ಅಂದ್ರೆ ಭಗವತ್ ಪ್ರಜ್ಞೆ ಉಳ್ಳವನು.
ಮಹಾಜನರಾದಂತಹ ಯಮಧರ್ಮರಾಜನ ವಂಶಜರಾದಂತಹ ಯುಧಿಷ್ಠಿರ ಮಹಾರಾಜನನ್ನ ಖುದ್ದಾಗಿ ಮೊಮ್ಮಗ ಜೊತೆಲಿ ಯಾವಾಗಲೂ ಅವನು ಹುಟ್ಟಿದಾಗಿದ್ದರೆ ಕೂಡ ಭಗವಂತನ ಸೇವೆಯಲ್ಲೇ ಇರೋನು. ಇಷ್ಟೆಲ್ಲ ಇರುವಂತಹ ನನಗೆ ಒಂದು ಚಿಕ್ಕದಾದಂತಹ ತಿಳಿದೇನೋ ಆದಂತ ಒಂದು ತಪ್ಪು ಏನು, ಒಂದು ಹಾವನ್ನ ಬ್ರಾಹ್ಮಣನ ಮೇಲೆ ಹಾಕಿದ್ವಿ. ಅಷ್ಟು ಚಿಕ್ಕದಾದಂತಹ ತಪ್ಪಿಗೆ ಎಷ್ಟು ದೊಡ್ಡದಾದಂತಹ ಒಂದು ಶಾಪ. 7 ದಿನದಲ್ಲಿ ಏನಾಗಬೇಕು? ಇವತ್ತು ನಮ್ಮ ಸಂವಿಧಾನದಲ್ಲಿ ಇನ್ನೊಬ್ಬರನ್ನ ಸಾಯಿಸ್ತಾ ಇರ್ತಾರೆ, ಬಾಂಬ್ ಹಾಕ್ತಾ ಇರ್ತಾರೆ, ಏನೆಲ್ಲ ಮಾಡ್ತಾ ಇರ್ತಾರೆ. ಆದ್ರೂ ಅವ್ರು ರಾಯಲ್ ಟ್ರೀಟ್ಮೆಂಟ್ ಕೊಡ್ತಾನೆ ಇರ್ತಾರೆ. ಅವ್ರನ್ನ ಆದ್ರೂ ಕೂಡ ಜಾಮೀನು ಕೊಟ್ಟು ಬಿಡಿಸ್ಕೊಂಡು ನಾನೇನ್ ಮಾಡಿದೆ, ಮಿಸ್ ಆಗಿ ಮಾಡ್ಬಿಟ್ಟೆ ಅಷ್ಟೇ, ಗೊತ್ತಿಲ್ಲ, ಪ್ರಾಣ ರಕ್ಷಣೆಗೆ ಆತ್ಮರಕ್ಷಣೆಗೋಸ್ಕರ ಬಂದ್ಬಿಟ್ಟೆ, ಆತರ ಎಷ್ಟೋ ಹೇಳ್ಕೊಂಡು ವಾಪಸ್ ಬರ್ತಾನೆ ಇರ್ತಾರೆ. ಆದ್ರೆ ಪರೀಕ್ಷೆ ಮಾಡಿತಾ ಇದ್ರು. ಅಂದ್ರೆ ಇಲ್ಲಿ ಒಬ್ಬ ಶುದ್ಧವಾದಂತಹ ಭಕ್ತನ ಪ್ರಜ್ಞೆ ಹೇಗಿರ್ಬೇಕು ಅನ್ನೋ ವಿಷಯ. ಶರಣಾಗತಿ ಅಂದ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅದಕ್ಕೆ ಜಸ್ಟ್ ಒಂದು ಉದಾಹರಣೆಯನ್ನು ನೋಡ್ತಾ ನಾವು ಮುಂದಕ್ಕೆ ಹೋಗೋಣ. ನಾರದ ಮುನಿಗಳು ಹಿಂದಿನ ಜನ್ಮದಲ್ಲಿ ಒಬ್ಬ ದಾಸಿ ಪುತ್ರನಾಗಿರ್ತಾನೆ. ಚಾತುರ್ಮಾಸದಲ್ಲಿ ಎಲ್ಲರಿಗೂ ಕೂಡ ಸೇವೆಯನ್ನ ಮಾಡಿರ್ತಾರೆ. ಸೇವೆಯನ್ನ ಮಾಡಿ ಆದ್ಮೇಲೆ ಯಾವಾಗ ಆ ಎಲ್ಲಾ ಸಾಧುಗಳು ಕೂಡ ಹೊರಟೋಗ್ತಾರೆ, ಚಾತುರ್ಮಾಸ ಆದ್ಮೇಲೆ 5 ವರ್ಷದ ಬಾಲಕ ಇದ್ದಿದ್ದು ಒಂದು ತಾಯಿ ಅಷ್ಟೇ. ತಾಯಿಗೆ ಹಾವು ಕಚ್ಚಿ ದೇಹ ಬಿಟ್ಬಿಡ್ತಾರೆ. 5 ವರ್ಷದ ಬಾಲಕ ಏನು ಪ್ರಶ್ನೆ ಮಾಡಿಲ್ಲ. ಭಗವಂತನ ಇಚ್ಛೆ ನೀನು ಇಟ್ಟಂಗಿರಿ ಅನ್ಕೊಂಡು ಹಾಗೆ ಹೋಗ್ಬೇಕು. ಹೌದಲ್ಲ? ಪ್ರಹ್ಲಾದ್ ಮಹಾರಾಜನಿಗೆ ಎಷ್ಟು ಸಮಸ್ಯೆಗಳನ್ನ ಹಿರಣ್ಯಕಶಿಪು ಕೊಡ್ತಾನೆ ಇರ್ತಾರೆ. ಒಂದು ಕ್ಷಣಕ್ಕೂ ಕೂಡ ಒಮ್ಮೆ ಆದ್ರೂ ಕೂಡ ಅವನು ಕೃಷ್ಣನನ್ನ ಇಷ್ಟು ಸ್ಮರಣೆ ಮಾಡಿ ನನಗೇ ಯಾಕೆ ಕಷ್ಟ. ಪ್ರಹ್ಲಾದ್ ಮಹಾರಾಜ್ಗೆ ಬಂದಷ್ಟು ಕಷ್ಟ ಇಲ್ಲಿ ಯಾರಿಗೂ ಬಂದಿರಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಕಷ್ಟ ಇಲ್ಲ ಅಂದ್ರೂ ಕೂಡ ಕೃಷ್ಣ ಎಲ್ಲಾ ಕಷ್ಟ ನನಗೆ ಕೊಡ್ತಾ ಇದೆ. ಪ್ರಪಂಚದಲ್ಲಿ ಯಾರಿಗೂ ಇರೋದು ಕಷ್ಟ ನನಗೆ ಬರ್ತಾ ಇದೆ. ನಾವ್ ಯಾವಾಗಲೂ ಊಹೆ ಮಾಡ್ತಾ ಇದ್ವಿ. ನಾವು ಪ್ರಹ್ಲಾದ್ ಮಹಾರಾಜ್ ಪರಿಸ್ಥಿತಿ ನಾವ್ ಯಾವಾಗಲೂ ಇರ್ತೀವಿ. ಅವ್ನು ಯಾರು ಇಡೀ ಪ್ರಪಂಚದಲ್ಲಿ ಯಾರಿಗೂ ಇದ್ರ ಕಷ್ಟ ನನಗೇ ಬರ್ತಾ ಇದೆ ಅಂತ ನಾವು ಅನ್ಕೋತೀವಿ. ಯಾಕಪ್ಪ ಕೃಷ್ಣ ಕಷ್ಟ ಕೊಟ್ಟೆ, ನೀನ್ ಯಾಕಪ್ಪ ಕಲ್ಲಾಗಿ ನಿಂತ್ಕೊಂಡ್ಬಿಟ್ಟೆ ಅಂತ. ಆದ್ರೆ ಪ್ರಹ್ಲಾದ್ ಮಹಾರಾಜ್ ಒಂದು ಪ್ರಶ್ನೆ ಮಾಡಿಲ್ಲ. ಪಾಂಡವರಿಗೆ ಇಷ್ಟು ಕಷ್ಟಗಳು ಬಂದರೂ ಕೂಡ ಕೃಷ್ಣ ಯಾಕೆ ಎಲ್ಲ ಕಷ್ಟ ನನಗೆ ಬರ್ತಾ ಇದೆ ಪ್ರಶ್ನೆ ಮಾಡಿ. ಕುಂತಿ ಮಹಾರಾಣಿಗೆ ಜೀವನ ಪೂರ್ತ ಕಷ್ಟ, ಯಾಕೆ ನನಗೇ ಕಷ್ಟ ಪ್ರಶ್ನೆ ಮಾಡಿಲ್ಲ. ಬದಲಾಗಿ ಕುಂತಿ ಮಹಾರಾಜ ಅವ್ರು ಇನ್ನೂ ತುಂಬಾ ಉತ್ತಮವಾದಂತಹ ಒಂದು ಮಟ್ಟ ಏನಂದ್ರೆ, ಇನ್ನೂ ಹೆಚ್ಚಿಗೆ ನನಗೆ ವಿಪದಗಳು ಇನ್ನೂ ಹೆಚ್ಚೆಚ್ಚಿಗೆ ಬರಲಿ ಅಂತ. ಅದೇ ಪ್ರಕಾರವಾಗಿ ನಮ್ಮ ಪರಂಪರೆಯಲ್ಲಿ ಹರಿದಾಸ್ ಠಾಕೂರ್ಗೆ ಎಷ್ಟು ಕಷ್ಟಗಳು ಬಂತು, ಯಾಕೆ ಕಷ್ಟ ಕೊಟ್ಟೆ ಅಂತ ಕೇಳಲಿಲ್ಲ. ಕೊಲವೆಚ್ಚ ಶ್ರೀಧರ್ ಜೀವನ ಪೂರ್ತ ಭಗವಂತನ ಜೊತೆನೇ ಇದ್ರು, ಆದ್ರೆ ಯಾವಾಗಲೂ ಕೂಡ ತುಂಬಾ ಬಡವನಾಗೇ ಇದ್ರು. ಯಾಕೆ ನನ್ನನ್ನೇ ಬಡವನಾಗಿ ಮಾಡಿದೆ ಕೇಳಿ. ಪ್ರಜ್ಞೆ ತುಂಬಾ ಮುಖ್ಯವಾದಂತಹ ವಿಷಯ. ಶರಣಾಗತಿಯಲ್ಲಿ ಭಾವ ತುಂಬಾ ಮುಖ್ಯವಾದಂತಹ ವಿಷಯ. ಈ ಪ್ರಕಾರವಾಗಿ ಇರುವಂತಹ ಪರೀಕ್ಷಿತ ಮಹಾರಾಜ ಅವನ ಬಗ್ಗೆ ಪ್ರಶ್ನೆಯನ್ನ ಮಾಡಿರ್ತಾರೆ. ಈಗ ಅವನ ಬಗ್ಗೆ ಈ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅವನ ಜನ್ಮ ಭಗವಂತನಿಂದ ಆಶ್ರಯಿತವಾಗಿತ್ತು. ಬ್ರಹ್ಮಾಸ್ತ್ರ ಬಿಟ್ಟು ಕೂಡ ಅವನ ವಿರುದ್ಧ. ಎರಡನೇದಾಗಿ ಅವನ ಪ್ರಜ್ಞೆ ಯಾವ ರೀತಿ ಇತ್ತು. ಮೂರನೇದಾಗಿ ಶ್ರೀರಾಮರಾಮಾಗಿ ಅಂದ್ರೆ ಇದರಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಭಕ್ತಿ ಜೀವನದಲ್ಲಿ ನಾವೆಲ್ಲ ಇರುವಾಗ ನಮ್ಮ ಪ್ರಜ್ಞೆ, ನಮ್ಮ ಕಾರ್ಯಗಳು, ನಮ್ಮ ಚಟುವಟಿಕೆಗಳು ಪ್ರತಿಯೊಂದಕ್ಕೂ ಕೂಡ ಕೃಷ್ಣನ ಮೇಲೆ ನಿರ್ಭರವಾಗಿರ್ಬೇಕು. ಅವ್ರಿಗೆ ಕನೆಕ್ಟ್ ಆಗಿರ್ಬೇಕು. ಅದು ಏನೇ ಇರಲಿ ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ಈ ಒಂದು 3ನೇ ಶ್ಲೋಕದಲ್ಲಿ ನಾವು ಈಗ ಭಾವಾರ್ಥವನ್ನು ಓದಿರೋ ಹಾಗೆ ಶರಣಾಗತಿ ಮತ್ತೆ ಸಾವು ಈ ವಿಚಾರವಾಗಿ ಅವರು ಹೇಳ್ತಾರೆ. ಅದರಲ್ಲಿ ಮೈನ್ ಇಡೀ ಭಾವಾರ್ಥ ನಾನೇನು ಓದಿದ್ದೆ ಅದರಲ್ಲಿ 5 ಮುಖ್ಯವಾದಂತಹ ವಿಷಯ ಇದೆ. ಅದನ್ನ ನಾನು ಹೇಳ್ತೀನಿ. ಅದಾದ್ಮೇಲೆ ಅದನ್ನ ಸ್ವಲ್ಪ ಡೀಟೇಲ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಿಜವಾದಂತಹ ವೈರಾಗ್ಯ ಅದು ಉನ್ನತವಾದಂತಹ ಸಾಕ್ಷಾತ್ಕಾರದಿಂದ ಮಾತ್ರ ಸಾಧ್ಯ. ಇಲ್ಲಿ ಉತ್ಸೃಜ್ಯ ಸರ್ವತಃ ಸಂಗಮ್, ಮುಂದೆ ತನ್ನ ಸಂಗಾತಿಗಳನ್ನೆಲ್ಲ ತ್ಯಜಿಸಿ ಬಿಟ್ಟು ಹೋಗೋದು ಅಂದ್ರೆ ಅದು ಇಟ್ ಇಸ್ ನಾಟ್ ಆರ್ಟಿಫಿಷಿಯಲ್. ಏನಾದ್ರು ಒಂದು ಬಿಡ್ಬೇಕು ಅಂದ್ರೆ ಇದು ಆರ್ಟಿಫಿಷಿಯಲ್ ಅಲ್ಲ. ನಾವೇನ್ ಬಿಡಕ್ಕೂ ರೆಡಿ ಇಲ್ಲ, ಅದು ಬೇರೆ ವಿಚಾರ. ಆದ್ರೆ ಎಲ್ಲ ಬಿಟ್ಬಿಟ್ಟಿದೀನಿ ಅನ್ಕೊಂಡ್ರೆ ಅದು ಆರ್ಟಿಫಿಷಿಯಲ್ ಆಗಿರಲ್ಲ. ಅದು ಉನ್ನತವಾದಂತಹ ಸಾಕ್ಷಾತ್ಕಾರದಿಂದ ಮಾತ್ರ ಯಾರಾದ್ರೂ ಒಬ್ರು ಬಿಟ್ಟಿದ್ದಾರೆ ಅಂದ್ರೆ ಅದು ಸಾಧ್ಯ. ಎರಡನೇದಾಗಿ ಭಗವಂತ ಅಜಿತ, ಅವನು ಸೋಲಿಲ್ಲದವನು, ಆದ್ರೂ ಕೂಡ ಭಕ್ತಿಗೆ ಸೋತು. ಮೂರನೇದಾಗಿ
ಆಧ್ಯಾತ್ಮಿಕ ಗುರುಗಳಿಗೆ ಶರಣಾಗತಿ ಅದು ಆಧ್ಯಾತ್ಮಿಕ ಜ್ಞಾನದ ಪ್ರಾರಂಭ. ಇಷ್ಟು ಭಾವಾರ್ಥದಲ್ಲಿ ನಾವು ಇದನ್ನೇ ನೋಡಿದ್ದು. ಅವ್ರು ಏನಾಯಿತು, ಹೇಗಾಯಿತು, ನೆಕ್ಸ್ಟ್ ಯಾರ ಹತ್ರ ಹೋದ್ರು, ಅದೇ ವಿಷಯ. ಆಮೇಲೆ ನಮ್ಮ ಸಂಘ ನಮ್ಮ ಪ್ರಜ್ಞೆಯನ್ನ ರೂಪಿಸುತ್ತೆ. 5ನೇದಾಗಿ ಸಾವಿನ ಭಯ. ಆ ಒಂದು ಸಾವಿನ ಭಯವನ್ನು ಆಧ್ಯಾತ್ಮಿಕ ಸ್ಥಿರತೆಯಿಂದ ಮಾತ್ರ ದೂರ ಮಾಡೋದಕ್ಕೆ ಸಾಧ್ಯ. ಇವಾಗ ಇಷ್ಟನ್ನ ನಾವೇನ್ ಮಾಡಿದ್ರೆ ಸ್ವಲ್ಪ ಡೀಟೇಲ್ ಆಗಿ 5 ವಿಷಯನ ಡೀಟೇಲ್ ಆಗಿ ಚರ್ಚೆಯನ್ನ ಮಾಡೋಣ. ಮೊದಲನೇದಾಗಿ ಏನಿದೆ ಅಂದ್ರೆ ಉತ್ಸೃಜ್ಯ ಸರ್ವತಃ ಸಂಗಮ್, ಅಂದ್ರೆ ಎಲ್ಲವನ್ನು ಬದಿಗೊತ್ತಿದ, ಸಂಗಾತಿಗಳನ್ನೆಲ್ಲ ತ್ಯಜಿಸಿದ. ಒಂದೆಲ್ಲ ಒಂದು ದಿನ ನಾವೆಲ್ಲವೂ ಕೂಡ ಬಿಡಲೇಬೇಕು, ಅದು ನಮ್ಗೆಲ್ಲವೂ ಕೂಡ ಗೊತ್ತಿರೋದಿಲ್ಲ. ಅದೇ ನಿಜನೂ ಕೂಡ. ಅದರಲ್ಲಿ ಪರೀಕ್ಷಿತ್ ಮಹಾರಾಜ್ ಯಾವ ರೀತಿ ಬಿಡ್ತಾ ಇದ್ದಾನೆ? ಸ್ವೇಚ್ಛೆಯಿಂದ ಎಲ್ಲವನ್ನು. ಅಂದ್ರೆ ಹೇಳಿ, ಸಾಮ್ರಾಟ್ ಪರೀಕ್ಷಿತ್ ಮಹಾರಾಜ್, ಇಡೀ ಭರತ ಭೂಮಿಗೆ ಸಾಮ್ರಾಟ್ ಪರೀಕ್ಷಿತ್ ಮಹಾರಾಜ್ ಎಲ್ಲವನ್ನು ಬಿಟ್ಟಿದ್ದಾನೆ ಅಂತ ನೀವು ಯೋಚನೆ ಮಾಡಿ. ಇಡೀ ರಾಜ ಮನೆತನ, ರಾಣಿಯರು, ಇಷ್ಟೆಲ್ಲ ಇರುವಂತಹ ಏನೆಲ್ಲ ವೈಭವ, ಸೇವಕರು, ಆಳು ಕಾಳು, ಇದೆಲ್ಲರಿಗೂ ಕೂಡ ಸ್ವ ಇಚ್ಛೆಯಿಂದ ತ್ಯಜಿಸಿದ. ಆದರೆ ಜೀವನದಲ್ಲಿ ನಾವು ಏನನ್ನು ಕೂಡ ಸ್ವ ಇಚ್ಛೆಯಿಂದ ತ್ಯಜಿಸೋದು ಇಲ್ಲ, ಕೊಡೋದು ಇಲ್ಲ, ಎಲ್ಲವೂ ಕೂಡ ಬಲವಂತವಾಗಿನೇ. ನೀವು ಮಕ್ಕಳ ಹತ್ರ ಮೊಬೈಲ್ ಕಿತ್ಕೊಂಡು ಬಲವಂತವಾಗಿ ಕಿತ್ಕೋಬೇಕು. ನೀವು ಭಾನುವಾರ ದೇವಸ್ಥಾನಕ್ಕೆ ಬಂದ್ರಿ ಅಂದ್ರೆ ನಿಮ್ಮನ್ನ ಬಲವಂತವಾಗಿ ಕರ್ಸ್ಕೋಬೇಕು. ಯಾರು ಕೂಡ ಸ್ವ ಇಚ್ಛೆಯಿಂದ ಏನು ಬರೋದು? ತುಂಬಾ ಪೋಸ್ಟರ್ಸ್ ಕಳಿಸ್ಬೇಕು, ಇನ್ವಿಟೇಷನ್ಸ್ ಕಳಿಸ್ಬೇಕು, ಫೋನ್ ಮಾಡಬೇಕು, ಭಕ್ತರಿಗೆ ಕಾಲ್ ಮಾಡಬೇಕು, ಇಷ್ಟೆಲ್ಲ ಮಾಡಿದ್ರೆ ಪರ ಇಚ್ಛೆಯಿಂದ ಇಲ್ಲಿ ಅವ್ರೇನೋ ತುಂಬಾ ಕರೀತಾ ಇದ್ದಾರೆ, ಇದೊಂದು ಸರಿ ಹೋಗ್ಬಿಡೋಣ, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅಂತ ಬರ್ತೀವಿ. ಸ್ವ ಇಚ್ಛೆಯಿಂದ ಬರೋದು, ಏನು ಕೊಡೋದು ಇಲ್ಲ. ಆದ್ರೆ ನಾವು ಒಂದನ್ನ ಅರ್ಥ ಮಾಡ್ಕೋಬೇಕು, ನಾವು ಏನನ್ನು ಕೊಡೋದಕ್ಕೂ ಕೂಡ ಸ್ವ ಇಚ್ಛೆಯಿಂದ ಪ್ರಯತ್ನ ಮಾಡೋದಿಲ್ಲ. ಒಂದು ಬಿಳಿಗಾಸ್ ಇರ್ಬೋದು, ಒಂದು ವಸ್ತುಗಳು ಇರ್ಬೋದು, ಮತ್ತೊಂದು ತುಂಬಾ ಕಷ್ಟ ಇದೆಯಲ್ಲ ನಮ್ಗೆ. ಯಾಕಂದ್ರೆ ಎಷ್ಟಿದ್ರು ಕೂಡ ಅದೆಲ್ಲ ನಮ್ಗೆ ಬೇಕಲ್ವಾ? ಏನ್ ಕೊಡಕ್ಕೆ? ಹಣ ಕೊಡೋಣ ಅಂದ್ರೆ ಅದು ನಮ್ಗೆ ಬೇಕು, ಚಿನ್ನ ಕೊಡೋಣ ಅಂದ್ರೆ ಅದು ನಮ್ಗೆ ಬೇಕು. ಸರಿ, ಯಾವ್ದಾದ್ರು ಏನೋ ಸ್ವಲ್ಪ ಹೇಳ್ಕೊಡೋಣ, ಇಲ್ಲ ಅದು ನಮ್ಗೆ ಬೇಕು. ನಾವು ಏನನ್ನೂ ಕೂಡ ಸ್ವ ಇಚ್ಛೆಯಿಂದ ಕೊಡೋದಕ್ಕೂ ಇಷ್ಟಪಡಲ್ಲ, ಬಿಡೋದಕ್ಕೂ, ಕೊಡಕ್ಕೆ ಇಷ್ಟಪಡಲ್ಲ ಅಂದ್ರೆ ಬಿಡೋದಕ್ಕೆ ನಾವು ಇಷ್ಟಪಡ್ತೀವ? ಆದ್ರೆ ನೀವು ಇಷ್ಟಪಡದೇ ಇರಲಿ. ಪ್ರಕೃತಿ ನಿಯಮ ಯಾವ ರೀತಿ ಇರುತ್ತೆ ಅಂದ್ರೆ, ಇಷ್ಟಪಟ್ಟು ಕೊಟ್ಟರು ತಗೊಳುತ್ತೆ, ಇಷ್ಟಪಟ್ಟು ಕೊಟ್ಟಿಲ್ಲ ಅಂದ್ರೆ ಬಲಾತ್ಕಾರವಾಗಿ ಆದ್ರೂ ಅದೇನಾಗುತ್ತೆ? ಕಸಿದ್ಕೊಳ್ಳುತ್ತೆ. ಅದೇ ನಿಜ ಅಲ್ವಾ? ಅದನ್ನ ನಾವು ಯಾವ ರೀತಿ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಪ್ರಪಂಚದಲ್ಲಿ ವಸ್ತುಗಳನ್ನ, ಅದ್ರ ಮೇಲೆ ವ್ಯಾಮೋಹವನ್ನ ನಾವು ಯಾವ ಕಾರಣಕ್ಕೂ ಕೂಡ ಕೊಡೋದಕ್ಕೆ ಬಿಡೋದಕ್ಕೆ ಇಚ್ಛೆ ಪಡೋದೇ ಇಲ್ಲ. ಅಂತಾದ್ರೆ ಅಪಾರವಾದಂತಹ ಅಟ್ಯಾಚ್ಮೆಂಟ್ ನಮ್ಗೆ ಯಾವ್ದ್ರ ಮೇಲೆ ಇದೆ ಹೇಳಿ? ಈ ದೇಹದ ಮೇಲೆ. ಅಟ್ ದಿ ಎಂಡ್ ಏನೇ ಕಳ್ಕೊಂಡ್ರು ಕೂಡ ಈ ದೇಹದ ಮೇಲೆ ಒಂದು ಅಪಾರವಾದ ಅಟ್ಯಾಚ್ಮೆಂಟ್ ಇದೆಯಲ್ಲ, ಅದನ್ನ ಬಿಡೋದಕ್ಕೆ ಯಾರು ಕೂಡ ಇಷ್ಟ ಆಗೋದೇ ಇಲ್ಲ. ನೀವು ಇದಕ್ಕೆ ಅರ್ಥ ಮಾಡ್ಕೊಳ್ಳಿ. ಅಜಾಮಿಳಂದು 6ನೇ ಸ್ಕಂದದಲ್ಲಿ ಯಮದೂತರೆಲ್ಲ ಬರ್ತಾರೆ. ಯಮದೂತರೆಲ್ಲ ಬಂದ್ಬಿಟ್ಟು ಅಜಾಮಿಳನನ್ನ ಯಮ ಭಾಷೆಯಲ್ಲಿ ಹಾಕ್ಬಿಟ್ಟು ನಿಮ್ಗೆ ಎಳಿತಾ ಇರ್ತಾರೆ. ಆದ್ರೆ ಆ ಆತ್ಮ ಇದೆಯಲ್ಲ, ಆ ದೇಹನ ಬಿಡಕ್ಕೆ ಇಷ್ಟಪಡಲ್ಲ, ಅದು ದೇಹದಲ್ಲೇ ಇರುತ್ತೆ. ಇವ್ರು ಎಳಿತಾ ಇರ್ತಾರೆ. ಎಷ್ಟು ಎಳೆದ್ರು ಕೂಡ ತುಂಬಾ 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 ಪ್ರಯಾಸ ಮಾಡ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ, ದೇಹ ಬಿಟ್ಟು ಕೂಡ ಆತ್ಮ ಅಲ್ಲೇ ಇರುತ್ತೆ, ಅದು ಹೋಗೋದಿಲ್ಲ, ಅದಲ್ಲೇ ಸುತ್ತಾನೇ ಇರುತ್ತೆ. ಅಂದ್ರೆ ಅಪಾರವಾದಂತ ಅಟ್ಯಾಚ್ಮೆಂಟ್ ಇರುತ್ತೆ, ಅದು ಬಿಡೋದು ಅಷ್ಟು ಸುಲಭ ಅಲ್ಲ. ಅಂತಹದ್ರಲ್ಲಿ ಪರೀಕ್ಷಿತ್ ಮಹಾರಾಜ ಸ್ವ ಇಚ್ಛೆಯಿಂದ ಉತ್ಸೃಜ್ಯ ಸರ್ವತಃ ಸಂಗಮ್, ಮುಂದೆ ತನ್ನೆಲ್ಲ ಸಂಗಾತಿಗಳನ್ನ ಎಲ್ಲವನ್ನು ಕೂಡ ಏನ್ ಮಾಡ್ದ ಅಂದ್ರೆ ತ್ಯಜಿಸಿದ. ಆವಾಗವಾಗಿದ್ದ ವೈರಾಗ್ಯಗಳು ನಮಗೂ ಅವಾಗವಾಗ ಬರ್ತಾ, ಮನೇಲಿ ಹೆಂಡತಿ ಜಗಳ ಆದಾಗೋ, ಇಲ್ಲ ಅಪ್ಪ ಅಮ್ಮ ಬೈದಾಗೋ, ನಾವು ಎಲ್ಲ ತ್ಯಜಿಸ್ಬಿಡ್ತೀವಿ, ನಾವು ಮನೆ ಬಿಟ್ಟು ಹೋಗ್ಬಿಡ್ತೀವಿ. ಹೋಗಿ 3 ಅವರ್ ಆಗಿದ ತಕ್ಷಣ ಮತ್ತೆ ಕಾಲ್ ಮಾಡ್ತೀವಿ, ನಾನು ಇಲ್ಲಿ ಬಂದಿದ್ದೀನಿ, ಏನು ಬೇಜಾರು ಮಾಡ್ಕೋಬೇಡ, ನಾನು ವಾಪಸ್ ಬರ್ತೀನಿ ಅಂತ. ನಾವು 3 ಅವರ್ ಅಷ್ಟೇ ಬಿಟ್ಟು ಹೋಗೋದು. ಅಮ್ಮಮ್ಮ ಅಂದ್ರೆ 1 ದಿವಸ ಎಲ್ಲ ವಯಸ್ಸಾಗೋಯ್ತು, ಸೊಸೆ ಕಾಟ ಜಾಸ್ತಿ ಆಗೋಯ್ತು, ನಾನು ಕಾಶಿಗೋ ಎಲ್ಲಿಗೋ ಒಂದ್ ಕಡೆ ಹೋಗ್ಬಿಡ್ತಾರೆ. ಕೇಳದೆ ಹೋಗ್ಬಿಡ್ತಾರೆ. ಎಲ್ಲಪ್ಪ ಹೊರಟೋದು, ಎಲ್ಲೋ ಕಾಶಿಗೆ ಎಲ್ಲೋ ಹೊರಟೋದು ಅಂತ ಇವ್ರು ಸುಮ್ಮನೆ ಇರ್ತಾರೆ. ಬೆಳಿಗ್ಗೆ ಇನ್ನೊಂದು ಫೋನ್ ಬಂದಿರುತ್ತೆ, ನಾನು ಇಲ್ಲೇ ಬಂದಿದ್ದೀನಿ, ಕಾಶಿಯಲ್ಲೇ ಇದ್ದೀನಿ, ಬಂದ್ಬಿಡ್ತೀನಿ ನಾಳೆಗೆ. ನಮ್ದು ವೈರಾಗ್ಯ ನಾವು ತ್ಯಜಿಸೋದು ಅಂದ್ರೆ ಈ ತರ ಅಷ್ಟೇ.
ನಮ್ದು ವೈರಾಗ್ಯ ಎಂತ ವೈರಾಗ್ಯ ಅದು ಉದರ ವೈರಾಗ್ಯ, ಆವಾಗ ಬರುವಂತಹ ವೈರಾಗ್ಯ. ಆದರೆ ಪರೀಕ್ಷಿತ್ ಮಹಾರಾಜರು ಆ ಥರದಲ್ಲ. ಅದನ್ನೇ ತುಂಬಾ ವಿಸ್ತಾರವಾಗಿ ಅವರಿಗೆ ಹೇಳಿದರು. ಮೂರನೇದಾಗಿ ಏನಂದ್ರೆ, ಆದ್ರೆ ಅಂತಹ ಪರೀಕ್ಷಿತ್ ಮಹಾರಾಜ್ ಎಲ್ಲವನ್ನು ಕೂಡ ಬಿಡೋದಕ್ಕೆ ಹೇಗೆ ಸಾಧ್ಯವಾಯಿತು? ಆರ್ಟಿಫಿಷಿಯಲ್ ಆಗಿ ಬಿಡಲಿಲ್ಲ. ಆದ್ರೆ ಇದು ಹೆಂಗೆ ಸಾಧ್ಯವಾಯ್ತು ಅಂದ್ರೆ, ಅದಕ್ಕೆ ಹೇಳಿದ್ರೆ ವಿಜ್ಞಾತ ಹಿತ ಸಂಸ್ಥಿತ. ಅಂದ್ರೆ ಅವನಿಗೆ ಯಾಕೆ ಇದನ್ನ ಸರಳವಾಗಿ ಬಿಡೋದಕ್ಕೆ ಸಾಧ್ಯವಾಯಿತು ಅಂದ್ರೆ, ಅವನಿಗೆ ಯಾವುದನ್ನು ಕೂಡ ಆರ್ಟಿಫಿಷಿಯಲ್ ಆಗಿ ಬಿಡಲಿಲ್ಲ. ಬದಲಾಗಿ ಕೃಷ್ಣನ ನಿಜವಾದ ಸ್ಥಾನವನ್ನ ಅವನು ಅರ್ಥಕೊಂಡಿದ್ದ. ಕೃಷ್ಣನ ನಿಜವಾದ ಸ್ಥಾನ ಇಲ್ಲಿ ಏನಂತ ಹೇಳ್ತಿದ್ದಾರೆ ಅಂದ್ರೆ ಅಜಿತ, ಅವನು ಸೋಲಿಲ್ಲದವನು. ಹಾಗಾಗಿ ಪ್ರಭುಪಾದ ಏನ್ ಮಾಡ್ತಾರೆ, ಆ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಯಾವಾಗ ಒಬ್ಬ ವ್ಯಕ್ತಿ ಉನ್ನತವಾದಂತಹ ಒಂದು ವಿಷಯವನ್ನ ತಿಳುವಳಿಕೆಯನ್ನ ಪಡಿತಾನೆ, ಕೀಳಾದಂತಹ ವಿಷಯವನ್ನ ತಾನಾಗಿ ಬಿಟ್ಬಿಡ್ತಾನೆ. ಪರಂ ದೃಷ್ಟ ನಿವರ್ತಂತೆ, ಇದು ಪ್ರಭುಪಾದ ಭಾವಾರ್ಥದಲ್ಲಿ ಕೊಟ್ಟದ್ದು. ಯಾವಾಗಲೂ ಕೂಡ ಪಲಾವ್ ತಿಂದವನು ಯಾವತ್ತೂ ಕೂಡ ಅಳಸಿರುವಂತ ಅನ್ನ ತಿನ್ನಕ್ಕೆ ಇಷ್ಟಪಡಲ್ಲ, ಹೌದಲ್ವಾ? ಯಾವಾಗಲೂ ಕೂಡ ಭಗವಂತನ ಸಂಘದಲ್ಲಿದ್ದವರು ಭಕ್ತರ ಸಂಘದಲ್ಲಿರೋದಕ್ಕೆ ಅವರು ಇಷ್ಟಪಡಲ್ಲ, ಹೌದಲ್ವಾ? ಯಾವಾಗ ಕೂಡ ರಾಮಾಯಣ ಮಹಾಭಾರತ ಇಂಥ ಕಥೆಗಳನ್ನ ಕೇಳಿದವರು ಪ್ರಜಲ್ಪಗಳನ್ನು ಕೇಳೋಕೆ ಅವರು ಇಷ್ಟಪಡೋದಿಲ್ಲ. ಅದೇ ಪ್ರಕಾರವಾಗಿ ಆ ಪರೀಕ್ಷಿತ್ ಮಹಾರಾಜರು ಭಗವಂತನ ಬಗ್ಗೆ ಆ ಉನ್ನತವಾದಂತ ಅವನ ಸ್ಥಾನದ ಬಗ್ಗೆ ತಿಳುವಳಿಕೆ ಪಟ್ಟಿರೋದ್ರಿಂದ ಅವನು ಈ ಒಂದು ಸಾಮಾನ್ಯವಾದಂತಹ ವಿಷಯಗಳ ಬಗ್ಗೆ ಅವನಿಗೆ ಆಸಕ್ತಿ ಬರಲಿಲ್ಲ. ಹಾಗಾಗಿ ಅವನು ಏನ್ ಮಾಡ್ದ, ಅವೆಲ್ಲವನ್ನ ತ್ಯಜಿಸಿದ್ದ. ಸರಿ, ಅಂತಹ ಕೃಷ್ಣನ ಬಗ್ಗೆ ಅವನಿಗೆ ಹೆಂಗ್ ಗೊತ್ತಾಯ್ತು ಪರೀಕ್ಷಿತ್ ಮಹಾರಾಜ್? ಅದು ಮುಖ್ಯವಾದಂತಹ ವಿಷಯನೇ ಅಲ್ವಾ? ಅದು ಹೇಗೆ ಗೊತ್ತಾಯ್ತಂದ್ರೆ, ಅದಕ್ಕೆ ಮತ್ತೆ ಇಲ್ಲಿ ಉತ್ತರ ಕೊಡ್ತಾ ಇದ್ರೆ, ವಯ್ಯಾಸಖೇರ್ ಜಸ್ಯ ಶಿಷ್ಯೋ ವಯ್ಯಾಸಖೇರ್ ಜಹೌ ಶಿಷ್ಯೋ. ಯಾವ ರೀತಿ ಗೊತ್ತಾಯ್ತು ಅಂದ್ರೆ, ವ್ಯಾಸಪುತ್ರನಾದಂತಹ ಸುಖದೇವ್ ಗೋಸ್ವಾಮಿಗಳಿಗೆ ಅವ್ರು ಏನಾಗಿದೆ ಅಂದ್ರೆ ಶರಣಾಗತಿಯನ್ನ ತಗೊಂಡಿರೋದ್ರಿಂದ ಆ ವ್ಯಾಸ ಪುತ್ರನ ಮಗ ಸುಖದೇವ್ ಗೋಸ್ವಾಮಿ ಏನ್ ಮಾಡಿದ್ದಾರೆ, ಆ ಕೃಷ್ಣನ ನಾಮ ರೂಪ ಲೀಲೆ ಗುಣಗಳ ಬಗ್ಗೆ ವಿಸ್ತಾರವಾಗಿ ಆನಂದದಿಂದ ಉತ್ಕೃಷ್ಟವಾಗಿ ಏನ್ ಮಾಡಿದ್ದಾರೆ, ಅವನಿಗೆ ತಿಳುವಳಿಕೆಯನ್ನ ಕೊಟ್ಟಿದ್ದಾರೆ. ಆ ಕಾರಣದಿಂದ ಮಾತ್ರ ಅವ್ರಿಗೆ ಗೊತ್ತಾಯಿತು. ಯಾವಾಗಲೂ ಅಷ್ಟೇನೆ, ಇದು ನಮಗೆ ತುಂಬಾ ಮುಖ್ಯವಾದಂತ ವಿಷಯ. ಎಷ್ಟೋ ವಿಷಯಗಳು ನಮ್ಗೆ ಏನೂ ಗೊತ್ತಿರಲ್ಲ, ಆದ್ರೆ ನಮ್ಗೆ ತಿಳುವಳಿಕೆಯನ್ನ ಹಿರಿಯರಿಂದ ಪಡೆಯಲೇಬೇಕು. ಅದು ಭೌತಿಕವಾದಂತಹ ವಿಷಯ, ನೀವು ABCD ಕಲಿಬೇಕಂದ್ರೂ ಕೂಡ ನೀವು ಶಾಲೆಗೆ ಹೋಗ್ಲೇಬೇಕು. ಅಂತಹದಲ್ಲ, ಆ ಭಗವಂತನ ಬಗ್ಗೆ ತಿಳುವಳಿಕೆ ಪಡಿಬೇಕಂದ್ರೆ ಗುರುಗಳ ಬಳಿಗೆ ನಾವು ಹೋಗಲೇಬೇಕು. ಅದನ್ನ ಪರೀಕ್ಷಿತ್ ಮಹಾರಾಜ್, ದಿ ಗ್ರೇಟ್ ಸಾಮ್ರಾಟ್ ಪರೀಕ್ಷಿತ್ ಮಹಾರಾಜ್ ಅವ್ರು ಏನ್ ಮಾಡಿದ್ರು ಅಂದ್ರೆ, ಅವನ ಆಸ್ಥಾನಕ್ಕೆ ಸುಖದೇವ್ ಗೋಸ್ವಾಮಿಗಳನ್ನ ಕರ್ಕೊಂಬರ್ರಿ ಅಂತ ಹೇಳಿಲ್ಲ, ಆಸ್ಥಾನವನ್ನ ಬಿಟ್ಟು ತಾನೇ ಹೋದ್ರು. ಅದೇ ಸೊ ಯಾವ ಪ್ರಕಾರವಾಗಿ ಆ ಅರ್ಜುನನಿಗೂ ಅಷ್ಟೇ, ಎಷ್ಟು ಗೊಂದಲವಾದಂತಹ ಪರಿಸ್ಥಿತಿಯಲ್ಲಿ ಅರ್ಜುನ ಏನ್ ಮಾಡಿದ್ರು, ಕೃಷ್ಣನಿಗೆ ಶರಣಾಗತಿಯನ್ನು ತಗೊಂಡು. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಪರೀಕ್ಷಿತ್ ಮಹಾರಾಜ್ ಯಾಕೆ ಶರಣಾಗತಿಯನ್ನು ತಗೊಂಡಿದ್ದಾರೆ, ಸುಖದೇವ್ ಗೋಸ್ವಾಮಿ ಅವರಿಗೆ ಶರಣಾಗತಿಯನ್ನು ತಗೊಂಡು. ಯಾವ ರೀತಿ ತಗೊಂಡಿದ್ದಾರೆ ಅಂದ್ರೆ, ವಿನಮ್ರವಾಗಿ, ಸಾಮ್ರಾಟನಾಗಿ ಅಲ್ಲ, ವಿನಮ್ರವಾಗಿ ಅವ್ರು ಏನ್ ಮಾಡಿದ್ರೆ ಶರಣಾಗತಿಯನ್ನು ತಗೊಂಡಿದ್ದಾರೆ. ಇಲ್ಲಿ ತುಂಬಾ ಮುಖ್ಯವಾದಂತಹ ವಿಷಯ ಮತ್ತೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಭಗವತ್ ಚರ್ಪಿತಾ ಶಯ, ಸಂಪೂರ್ಣ ಪ್ರಜ್ಞೆಯಿಂದ ಅವನಿಲ್ಲಿ ಶರಣಾಗತಿಯನ್ನು ತಗೋತಾ ಇದ್ದಾರೆ. ಇದು ತುಂಬಾ ಮುಖ್ಯವಾದಂತಹ ವಿಷಯ. ಅದರಲ್ಲಿ ಪ್ರಜ್ಞಾಪೂರ್ವಕವಾಗಿ ಶರಣಾಗತಿ. ನಾವು ಯಾವಾಗಲೂ ಕೂಡ ಶರಣಾಗತಿನ ಇಬ್ಬರು ತಗೋತೀವಿ. ಒಂದು ಕೃಷ್ಣನಿಗೆ, ಇನ್ನೊಂದು ಮಾಯೆಗೆ. ಜಾಸ್ತಿ ಯಾರು ತಗೋತೀವಿ, ಮಾಯೆಗೆ. ಕೃಷ್ಣನಿಗೂ ಶರಣಾಗತಿ ತಗೋತೀವಿ. ಆದ್ರೆ ಮಾಯೆಗೆ ಶರಣಾಗತಿನ ನಾವು ಹೇಗೆ ತಗೋತೀವಿ ಗೊತ್ತಾ, ಪ್ರಜ್ಞಾಪೂರ್ವಕವಾಗಿ ತಗೋತೀವಿ. ನೀವು ಮೊಬೈಲ್ಗೆ ಅಥವಾ ಯಾವ್ದಾರ ಒಂದು ವಿಷಯಕ್ಕೆ ನೀವು ಶರಣಾಗತಿನ ಪ್ರಜ್ಞಾಪೂರ್ವಕವಾಗಿ, ಈ ಮೊಬೈಲ್ ನೋಡಿದ್ರೆ ಈ ತರ ಆಗುತ್ತೆ ಗೊತ್ತು, ಆದ್ರೂ ನೋಡಿ. ಮದ್ಯಪಾನ ಮಾಡಿದ್ರೆ ಆರೋಗ್ಯ ಕೆಟ್ಟೋದು ಗೊತ್ತು, ಪ್ರಜ್ಞೆ ಇದೆ, ಆದ್ರೂ ಮಾಡ್ತೀವಿ. ಎಲ್ಲವನ್ನೂ ಕೂಡ ಪ್ರಜ್ಞಾಪೂರ್ವಕವಾಗಿ ಮಾಡ್ತೀವಿ. ಆದ್ರೆ ಕೃಷ್ಣನಿಗೆ ಶರಣಾಗತಿಯನ್ನು ಮಾತ್ರ ಪ್ರಜ್ಞೆಯಿಂದ ಮಾಡೋದು. ಕರೆದ್ರು ಅಂತ ಮಾಡ್ತೀವಿ, ಬರುವಂತ ಅಂತ ಮಾಡ್ತೀವಿ, ಅವಾಗ ಆಟೋಮೆಟಿಕ್ ಆಗಿ ಮಾಡ್ತಾ ಇರ್ತೀವಿ, ಇಲ್ಲ ಕ್ಯಾಶುಯಲ್ ಆಗಿ ಮಾಡ್ತೀವಿ, ಇಲ್ಲ ಫಾರ್ಮಾಲಿಟಿಯಿಂದ ಮಾಡ್ತಾ ಇರ್ತೀವಿ. ಆದ್ರೆ ಕೃಷ್ಣನಿಗೆ ನಾವು ಯಾವತ್ತೂ ಕೂಡ ಶರಣಾಗತಿನ ಪ್ರಜ್ಞಾಪೂರ್ವಕ. ಹೇಳಿದ್ರೆ ಪ್ರಜ್ಞೆ ಅಂದ್ರೆ ಹೇಗೆ ಅಂತ, ಎಂಥದ್ದೇ ಪರಿಸ್ಥಿತಿಯಲ್ಲೂ ಕೂಡ ಕೃಷ್ಣ ನನ್ನನ್ನ ಕಾಪಾಡ್ತಾನೆ. ಎಲ್ಲ ಸಂದರ್ಭದಲ್ಲೂ ಕೂಡ ಕೃಷ್ಣನ ಕೈ ಇದೆ, ಇಲ್ಲಿ ಅವನ ವಿಷಯ ಇದೆ ಅನ್ನೋದಿದೆಯಲ್ಲ, ಆ ಪ್ರಜ್ಞೆಯಿಂದ ನಾವು ಮಾಡಬೇಕು. ಹಾಗಾಗಿ ಇಲ್ಲಿ ತುಂಬಾ ಮುಖ್ಯವಾದಂತಹ ವಿಷಯ ಅಂದ್ರೆ,
ಪರೀಕ್ಷಿತ್ ಮಹಾರಾಜು ಪ್ರಜ್ಞಾಪೂರ್ವಕವಾಗಿ ಅವ್ರೇನ್ ಮಾಡಿದ್ರು ಅಂದ್ರೆ ಎಲ್ಲವೂ ಇದೆ, ಎಲ್ಲಾ ವಸ್ತುಗಳು ಇಟ್ಕೊಂಡು ಎಲ್ಲ ರಾಜ ವೈಭೋಗ ಇಟ್ಟುಕೊಂಡು ಆ ಸಮಯದಲ್ಲಿ ಶರಣಾಗತಿನ ತಗೊಳ್ಳೋದು ತುಂಬಾ ಕಷ್ಟ. ನಾ ಹೇಳಿದ್ನ ನಾವ್ ಯಾವಾಗಂದ್ರೆ ನಾವು ನಮ್ಗೆ ಕಷ್ಟ ಬಂದಾಗ ಭಗವಂತನನ್ನ ಮೊರೆ ಹೋಗ್ತೀವಲ್ವಾ, ಆ ಭಗವಂತನಿಗಾಗಿ ಒಂದು ಕೂಗು ಬರುತ್ತಲ್ವಾ, ಆ ಕೂಗು ಬಾಯಿಯಿಂದ ಬರಲ್ಲ, ಆ ಕೂಗು ಹೃದಯದಿಂದ ಬರುತ್ತೆ. ಕೂಗು ಹೃದಯದಿಂದ ಬರುತ್ತೆ, ನೀರು ಕಣ್ಣಿಂದ ಬರುತ್ತೆ. ಯಾವಾಗ ಕಷ್ಟ ಬಂದಾಗ, ಕಷ್ಟ ಆಗೋಗಿದ ತಕ್ಷಣ ಏನಾಗುತ್ತೆ, ಮತ್ತೆ ಭಗವಂತನಿಗೆ ಕೂಗು ಹೃದಯದಿಂದ ಬರಲ್ಲ, ನಾವು ಮತ್ತೆ ಮೆಕ್ಯಾನಿಕಲ್ ಬರ್ತಾರೆ. ಆದ್ರೆ ಪರೀಕ್ಷಿತ್ ಮಹಾರಾಜ್ಗೆ ಎಲ್ಲವೂ ಇದ್ದಾಗ ಅವನು ಅದೇ ಪ್ರಜ್ಞೆ, ಏನೂ ಇಲ್ಲದಿದ್ದಾಗೂ ಅದೇ ಪ್ರಜ್ಞೆ. ಭಕ್ತರ ಜೀವನದಲ್ಲಿ ಯಾವಾಗಲೂ ನೀವೆಲ್ಲ ಇದ್ದಾಗ ಯಾವ ಪ್ರಜ್ಞೆಯಲ್ಲಿ ಇರ್ತೀರೋ ಕೊನೆಯ ಸಮಯದಲ್ಲಿ ನೀವು ಆ ಪ್ರಜ್ಞೆಗೆ ಬರ್ತೀರಾ. ಆದ್ರೆ ಎಲ್ಲ ಇದ್ದಾಗ ಬೇರೆ ರೀತಿ ಇದ್ದು ಈ ಸಮಯದಲ್ಲಿ ಬನ್ನಿ ಅಂದ್ರೆ ಖಂಡಿತವಾಗ್ಲೂ ಅದು ಬರೋದಿಲ್ಲ. ಹಾಗಾಗಿ ಇದು ತುಂಬಾ ಮುಖ್ಯವಾದಂತಹ ವಿಷಯ. ನಾವು ಯಾವ್ದಾದ್ರು ಒಂದು ಒಲಿಂಪಿಕ್ ಗೇಮ್ಸ್ ಅನ್ನ ನೋಡಿರ್ತೀರ, ನಾವು ಯಾವ್ದಾದ್ರು ಒಂದು ಗೆಲ್ಬೇಕಂದ್ರೆ ಒಲಿಂಪಿಕ್ ಗೇಮ್ಸ್ ಎಷ್ಟು ವರ್ಷಕ್ಕೊಂದ್ಸರಿ ಬರುತ್ತೆ? 4 ವರ್ಷಕ್ಕೊಂದ್ಸರಿ ಬರುತ್ತೆ. ಆ 4 ವರ್ಷದಲ್ಲಿ ಒಲಿಂಪಿಕ್ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ದೊಡ್ಡ ವಿಷಯ. ಅದರಲ್ಲಿ ಯಾವ್ದಾದ್ರು ಒಂದು ಸಿಲ್ವರ್ ಬೇಡ, ಗೋಲ್ಡ್ ಬೇಡ, ಸಿಲ್ವರ್ ಬೇಡ, ನಾರ್ಮಲ್ ಕಂಚು ತಗೊಂಡೆ ಅಂದ್ರೆ ಅವ್ನ ಲೈಫ್ ಲಾಂಗ್ ಅವ್ನಿಗೆ ಎಲ್ಲ ಅವಾರ್ಡ್ ಕೊಟ್ಟು ಅವ್ರೇನ್ ಮಾಡ್ತಾ ಇರ್ತಾರೆ, ಸನ್ಮಾನ ಮಾಡ್ತಾನೆ ಇರ್ತಾರೆ. ಅಲ್ಲಿ ಒಲಿಂಪಿಕ್ ಅಲ್ಲಿ ಒಂದು ಮೆಡಲ್ ತಗೊಳಕ್ಕೆ ಅವನು ನಾಳೆ ಒಲಿಂಪಿಕ್ಸ್ ಇದೆ ಅಂದ್ರೆ ಅವ್ರು ಇವತ್ತಿಂದ ಪ್ರಾಕ್ಟೀಸ್ ಮಾಡಿರ್ತಾರೆ. ಅವರು ಯಾವಾಗಿಂದ ಮಾಡಿರ್ತಾರೆ? 4 ವರ್ಷ ಅಲ್ಲ, ಚಿಕ್ಕ ಹುಡುಗರಿಂದನೂ ಟ್ರೈ ಮಾಡ್ತಾರೆ. ಒಲಿಂಪಿಕ್ ಹೋಗ್ಬೇಕು, ಒಲಿಂಪಿಕ್ ಹೋಗ್ಬೇಕು, ಒಲಿಂಪಿಕ್ ಹೋಗ್ಬೇಕು ಅಂತ ಅಷ್ಟೆಲ್ಲ ಪ್ರಯತ್ನ ಮಾಡಿದ್ರೆ ಒಲಿಂಪಿಕ್ ಜಾಗ ಸಿಗುತ್ತೆ, ಗೆಲ್ಲೋದು ಅದು ಬೇರೆ ವಿಚಾರ. ಅಂದ್ರೆ ಯಾಕೆ ಒಂದು ವಿಷಯವನ್ನ ಹೇಳಿದೆ ಅಂದ್ರೆ, ಈ ಒಂದು ಪ್ರಜ್ಞೆಯನ್ನ ಕೂಡ ಪ್ರಾರಂಭದಿಂದಲೇ ನಾವೇನ್ ಮಾಡ್ಬೇಕು, ಪ್ರಯತ್ನವನ್ನ ಮಾಡಬೇಕು. ಆಗ ಮಾತ್ರ ಅಂತ ಸಮಯದಲ್ಲಿ ಪರೀಕ್ಷಿತ್ ಮಹಾರಾಜ್ ಏನಾಯ್ತಂದ್ರೆ ವಯ್ಯಾಸಕೇರ್ ಜಹೋ ಶಿಷ್ಯ ಗಂಗಾಯಾಂ ಸ್ವಂ ಕಲೇವರಂ. ಅಂತ ಪರಿಸ್ಥಿತಿಯಲ್ಲಿ ಈಗ ಪರೀಕ್ಷಿತ್ ಮಹಾರಾಜು ಗಂಗಾ ನದಿಯ ತೀರದಲ್ಲಿ ಏನಾಗಿದ್ದಾನೆ, ತನ್ನ ದೇಹವನ್ನ ಬಿಡೋದಕ್ಕೆ ಅವನು ಸಿದ್ಧನಾಗಿದ್ದಾನೆ. ಇನ್ನ ಶ್ಲೋಕ 4, ಇದು ತುಂಬಾ ಇನ್ನೂ ಚೆನ್ನಾಗಿದೆ. ಇದೇ ಒಂದು ಶ್ಲೋಕದ ವಿಸ್ತಾರವಾದಂತಹ ಅರ್ಥ. ಈ ಶ್ಲೋಕ ಈ ಪ್ರಕಾರವಿದೆ. ನೋತ್ತಮ ಶ್ಲೋಕ ವಾರ್ತಾನಾಂ ದುಷತಾಂ ತತ್ಕಥಾಮೃತಂ ಸ್ಯಾತ್ ಸಂಭ್ರಮೋಂತ ಕಾಲೇಪಿ ಸ್ಮರತಾಂ ತತ್ಪದಾಂಬುಜಂ. ಅನುವಾದ: ಯಾಕೆ ಪರೀಕ್ಷಿತ್ ಮಹಾರಾಜ್ ಈ ರೀತಿ ಎಲ್ಲ ಮಾಡೋಕ್ಕೆ ಸಾಧ್ಯವಾಯಿತು ಅಂದ್ರೆ, ಇದಕ್ಕೆ ಕಾರಣವೇನೆಂದರೆ ವೇದ ಮಂತ್ರಗಳು ಯಾರನ್ನು ಕುರಿತು ಹಾಡುತ್ತಿವೆಯೋ ಅಂತಹ ದೇವೋತ್ತಮ ಪರಮ ಪುರುಷನ ದಿವ್ಯ ಚರಿತ್ರೆಗಳಿಗೆ ತಮ್ಮನ್ನು ಅರ್ಪಿಸಿಕೊಂಡಿರುವವರು ಮತ್ತು ಯಾವಾಗಲೂ ಭಗವಂತನ ಪಾದ ಕಮಲಗಳ ಸ್ಮರಣೆಯಲ್ಲಿ ನಿರತರಾದವರು ತಮ್ಮ ಜೀವನದ ಅಂತಿಮ ಗಳಿಗೆಯಲ್ಲಿ ಕೂಡ ತಪ್ಪು ಗ್ರಹಿಕೆಗಳನ್ನು ಹೊಂದುವುದು ಸಾಧ್ಯವಿಲ್ಲ. ಈ ಒಂದು ಶ್ಲೋಕದ ಮುಖ್ಯವಾದಂತಹ ಥೀಮ್ ಏನಂದ್ರೆ 4ನೇ ಶ್ಲೋಕದ್ದು. 3ನೇ ಶ್ಲೋಕದಲ್ಲಿ ಏನಂತಂದ್ರೆ ಶರಣಾಗತಿ, ಯಾವ ಪ್ರಜ್ಞೆಯಿಂದ ಅನ್ನೋದು. ಈ ಒಂದು ಶ್ಲೋಕದಲ್ಲಿ ತುಂಬಾ ಮುಖ್ಯವಾದ ವಿಷಯ ಅಂದ್ರೆ ಆರ್ಟ್ ಆಫ್ ಲಿವಿಂಗ್, ದೇಹವನ್ನ ಬಿಡುವುದರ ಮಹತ್ವ. ಆ ಒಂದು ಪರೀಕ್ಷಿತ್ ಮಹಾರಾಜ ಯಾವ ರೀತಿ ದೇಹವನ್ನ ಬಿಟ್ಟ, ಅವನ ಸಾವು ಅದು ಮಹತ್ವವಾದದ್ದು, ಅವನ ಸಾವು ಪವಿತ್ರವಾದದ್ದು. ಅದು ಹೇಗೆ ಸಾಧ್ಯವಾಯಿತು ಅನ್ನೋದಕ್ಕೆ ಈ ಒಂದು ಶ್ಲೋಕದಲ್ಲಿ ಉತ್ತರವನ್ನ ಅವರಲ್ಲಿ ಕೊಡ್ತಾ ಇದ್ದಾರೆ. ಈ ಒಂದು ಶ್ಲೋಕದಲ್ಲಿ ಮೇನ್ ಥೀಮ್ ಏನಿರುತ್ತೆ ಅಂದ್ರೆ, ಯಾರು ಭಗವಂತನ ಕುರಿತಾದಂತಹ ಚರ್ಚೆಯಲ್ಲಿ ಆನಂದವನ್ನು ಅನುಭವಿಸುತ್ತಾನೋ, ಯಾರು ಭಗವಂತನ ಕುರಿತಾದ ಚರ್ಚೆಯಲ್ಲಿ, ಇವಾಗ ನಾವು ಚರ್ಚೆ ಮಾಡ್ತಾ ಇದೀವಲ್ಲ, ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥೆಯಂತಶ್ಚ ಮಾಂನಿತ್ಯ ತುಷ್ಯಂತಿ ಚ ರಮಂತಿ ಚ. ಈ ಒಂದು ಭಗವಂತನ ಚರ್ಚೆಯಲ್ಲಿ ಯಾರು ಆನಂದವನ್ನು ಅನುಭವಿಸುತ್ತಿದ್ದಾನೋ, ಯಾರು ಸದಾ ಆಧ್ಯಾತ್ಮಿಕ ವಿಷಯದ ಬಗ್ಗೆ ಶುದ್ಧ ಭಕ್ತರ ಸಂಘದಲ್ಲಿ ಜೀವಿಸುತ್ತಾನೋ, ಸದಾ ಕೃಷ್ಣನ ಪಾದಾರವಿಂದಗಳ ಸ್ಮರಣೆಯಲ್ಲಿ ಇರುವವನೋ, ಅವನು ಸಾವಿನ ಸಮಯದಲ್ಲಿ ಯಾವ ಕಾರಣಕ್ಕೂ ಗೊಂದಲಕ್ಕೆ ಒಳಗಾಗುವುದಿಲ್ಲ. ನಮ್ಗೆಲ್ಲರೂ ಕೂಡ ಒಂದಿಲ್ಲ ಒಂದು ದಿವಸ ದೇಹ ಬಿಡಲೇಬೇಕು, ಸಾವು ಬಂದೇ ಬರುತ್ತೆ. ಆದ್ರೆ ಸಾವು ಅಂದ್ರೆ ಯಾರು ಕೂಡ ಇಲ್ಲಿ ಆನಂದದಲ್ಲಿ ಅಕ್ಸೆಪ್ಟ್ ಮಾಡೋರು ಯಾರಾದ್ರೂ ಇದ್ದಾರ? ಯಾರನ್ನಾದ್ರೂ ನಮ್ಗೆ ಪರಿಚಯದವ್ರನ್ನ, ತುಂಬಾ ಹತ್ರದವ್ರನ್ನ ಐಸಿಯುಗೆ ಹಾಕ್ಬಿಟ್ಟಿದ್ದಾನೆ, ಇನ್ನೇನು ಸಾವು ತುಂಬಾ ಹತ್ರ ಆಗ್ಬಿಟ್ಟಿದ್ದಾನೆ ಬಿಡಪ್ಪ, ಐಸಿಯುಲಿ ಇದ್ದಾನೆ, ನೆಮ್ಮದಿಯಾಗಿದ್ದಾನೆ, ಯಾರಾದ್ರೂ ಫೀಲ್ ಆಗ್ತೀರಾ? ಯಾರಾದ್ರೂ ಆಗಿದ್ದೀರಾ? ನಿಮ್ಗೆ ಏನಾದ್ರು ಒಂದು ರೋಗ ಬಂದಿತ್ತು, ಕೊರೋನಾ ಬಂದಿತ್ತದ ಅಂತೂ ಯಾವುದೇ ಗೊಂದಲ ಇಲ್ಲದೆ ಕೊರೋನಾ ಕರುಣೆಯಿಂದ ನಾನು ಸಾವು ಹತ್ರ ಆಗ್ತಾ ಇದ್ದೆ, ಯಾರಾದ್ರೂ ಫೀಲ್ ಆಗಿದ್ದೀರಾ? ಬೋಲಿ ಆಗ್ತೀವಾ? ನಮ್ಗೆ ಸಾವು ಅಂದ್ರೆ ಏನು? ಭಯ.
ಆದರೆ ಯಾರು ಇಷ್ಟೆಲ್ಲ ಇದೆಯಲ್ಲ, ಸದಾ ಭಗವಂತನ ಸ್ಮರಣೆಯಲ್ಲಿ, ಭಗವಂತನ ಶ್ರವಣದಲ್ಲಿ, ಕಥಾಮೃತದಲ್ಲಿ ಯಾರು ಅವರ ಪಾದಾರವಿಂದ ಸ್ಮರಣೆಯನ್ನು ಮಾಡ್ತಿರ್ತಾರೋ ಅವರಿಗೆ ಸಾವು ಯಾವಾಗ ಬಂದರೂ ಕೂಡ ಭಯ ಇಲ್ಲ. ಅದಕ್ಕೆ ಇಲ್ಲಿ ತುಂಬಾ ಮುಖ್ಯವಾದಂತ ವರ್ಣನೆ ಏನಂದ್ರೆ ನ ಸ್ಯಾತ್ ಸಂಭ್ರಮ ಅಂತಕಾಲೇ ಅಪಿ, ಯಾವುದೇ ಗೊಂದಲ ಇಲ್ಲ, ನೋ ಬಿವಿಲ್ಡರ್ಮೆಂಟ್ ಕೊನೆ ಸಮಯದಲ್ಲಿ. ಈಗ ನಾವೇನ್ ಮಾಡೋಣ ಅಂದ್ರೆ ಒಂದೊಂದಾಗಿ ಈ ಒಂದು ಶ್ಲೋಕವನ್ನು ಅರ್ಥ ಮಾಡ್ಕೊಂಡು, ತುಂಬಾ ವಿಶೇಷವಾಗಿದೆ, ನಮ್ಗೆ ತುಂಬಾ ರಿಲೇಟೆಡ್ ಆಗಿ ಕೂಡ ಇದು ಇದೆ. 4ನೇ ಶ್ಲೋಕ, ನ ಉತ್ತಮ ಶ್ಲೋಕ ವಾರ್ತಾನ ಅಂದ್ರೆ ನೋಡಿ ಭಾವಾರ್ಥ ಎಷ್ಟು ಚೆನ್ನಾಗಿದೆ. ಅನುವಾದ, ಇದಕ್ಕೆ ಕಾರಣವೇನೆಂದರೆ ವೇದ ಮಂತ್ರಗಳು ಯಾರನ್ನು ಕುರಿತು ಹಾಡುತ್ತಿವೆಯೋ ಅಂತಹ ದೇವೋತ್ತಮ ಪರಮ ಪುರುಷನ ದಿವ್ಯ ಚರಿತ್ರೆಗಳಲ್ಲಿ ತಮ್ಮನ್ನು ಅರ್ಪಿಸಿಕೊಂಡಿರುವವರು. ನ ಉತ್ತಮ ಶ್ಲೋಕ ವಾರ್ತಾನ, ಯಾವೊಬ್ಬ ವ್ಯಕ್ತಿ ಭಗವಂತನ ದಿವ್ಯ ಚರಿತ್ರೆಗಳಲ್ಲಿ, ಅವನ ಲೀಲೆಗಳಲ್ಲಿ, ಆ ವಿಚಾರವನ್ನ ಕೇಳುವುದರಲ್ಲಿ ಯಾರು ತನ್ನನ್ನ ತಾನು ಅರ್ಪಿಸಿಕೊಂಡಿದ್ದಾನೋ. ಮೊದಲನೇ ಪಾಠ, ನಾವೆಲ್ಲ ಯಾರಿಗೆ ನಮ್ಮ ಜೀವನವನ್ನು ಅರ್ಪಿಸ್ಕೊಂಡಿರ್ತೀವಿ? ನಾವು ತುಂಬಾ ದಿನಪೂರ್ತಿ ಕೆಲಸ ಮಾಡ್ತೀವಿ. ಯಾರಿಗೋಸ್ಕರ ಮಾಡ್ತೀವಿ? ಹೆಂಡತಿ ಮಕ್ಕಳಿಗೋಸ್ಕರ ಕೆಲಸ ಮಾಡ್ತೀವಿ, ಹೌದಲ್ಲ? ಕೆಲವರು ಜೀವನ ಪೂರ್ತ ಹೆಂಡತಿ ಮಕ್ಕಳಿಗೋಸ್ಕರ, ಪರವಾಗಿಲ್ಲ, ಒಳ್ಳೇದು, ಗೃಹಸ್ಥರು. ಇನ್ನೂ ಕೆಲವರು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಫುಲ್ಲು ಕೆಲಸ ಮಾಡ್ತಾ ಇರ್ತಾರೆ. ಯಾರಿಗೋಸ್ಕರ ಕೆಲಸ ಮಾಡ್ತಾ ಇರ್ತಂದ್ರೆ ಮಧ್ಯಾಹ್ನ ಅಥವಾ ಸಂಜೆ ಆಯ್ತಂದ್ರೆ ಮದ್ಯಕ್ಕೋಸ್ಕರ ಜೀವನ ಮಾಡ್ತಾರೆ. ಅವ್ನು ಯಾಕೆ ಕೆಲಸ ಮಾಡೋದು? ಅವ್ನು ಕೆಲಸ ಮಾಡದ ಎಂಟು ಕೆಲಸ ಮಾಡ್ತಾ 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 ಸಂಜೆ ಆಗಿದ ತಕ್ಷಣ ಬಾರ್ಬೋದು. ಇನ್ನೂ ಎಷ್ಟೋ ಜನ ಯುವಕರು ಕೆಲಸ ಮಾಡ್ತಾ ಇರ್ತಾರೆ ಆಫೀಸಲ್ಲಿ, ಉನ್ನತವಾದಂತ ಎಷ್ಟೋ ಹಣ ಗಳಿಕೆ ಮಾಡ್ತಾರೆ. ಯಾಕೆ ಗೊತ್ತಾ? ಜೂಜಾಡಿ. ಅವ್ರು ಎಷ್ಟೋ ಸಂಬಳವನ್ನ ಅದಕ್ಕಂತಾನೆ ಕೂಡಿಡ್ತಾ ಇರ್ತಾರೆ. ಇನ್ನೂ ಎಷ್ಟೋ ಜನ ರೇಸ್ ಹೋಗ್ಬೇಕು, ಅದಕ್ಕೆ ಅವರೇನು ಅರ್ಪಿತ ಮಾಡ್ಕೊಂಡಿರ್ತಾರೆ. ಆದ್ರೆ ನಿಜವಾಗ್ಲೂ ಕೂಡ ನಮ್ಮನ್ನ ನಾವು ಯಾರಿಗೋಸ್ಕರ ಅರ್ಪಣೆ ಮಾಡ್ಕೊಂಡಿರ್ಬೇಕು ಅಂದ್ರೆ ಉತ್ತಮ ಶ್ಲೋಕ ವಾರ್ತಾನ ಅನ್ನೋದು ತುಂಬಾ ಮುಖ್ಯವಾದಂತ ವಿಷಯ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಜೀವನದ ಅಲ್ಟಿಮೇಟ್ ಗೋಲ್ ಅಂತಾರಲ್ವಾ, ನಿಜವಾದ ಗುರಿ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು? ಅರ್ಪಣೆಯನ್ನ ಮಾಡ್ಕೋಬೇಕು. ಅದು ಗೊತ್ತಿಲ್ಲ ಅಂದಾಗ ಜೂಜಿಗೆ, ಮದ್ಯಕ್ಕೆ, ಹೆಣ್ಣಿಗೆ, ಹಣಕ್ಕೆ ಯಾವಾಗಲೂ ಏನ್ ಮಾಡ್ತಾ ಇರ್ತಾರೆ? ತಮ್ಮನ್ನ ತಾವು ಅರ್ಪಣೆಯನ್ನ ಮಾಡಿಕೊಂಡಿರ್ತಾರೆ. ಎರಡನೇದಾಗಿ ತುಂಬಾ ಮುಖ್ಯವಾದಂತ ವಿಷಯ ಏನಂದ್ರೆ ತತ್ ಕಥಾಮೃತಂ ಅಥವಾ ತವ ಕಥಾಮೃತಂ. ಯಾಕೆ ಈ ಒಂದು ಉತ್ತಮ ಶ್ಲೋಕ ವಾರ್ತಾನ, ಆ ಭಗವಂತನ ಬಗ್ಗೆ ಲೀಲೆಗಳ ಬಗ್ಗೆ ನಾವು ಯಾವಾಗಲೂ ತಿಳಿಸ್ಕೋಬೇಕು. ತತ್ ಕಥಾಮೃತಂ, ಶ್ರವಣ ಮಾಡಬೇಕು. ಅಂದ್ರೆ ತುಂಬಾ ಮುಖ್ಯವಾಗಿ ನಾವು ಅರ್ಥ ಮಾಡಬೇಕು. ಪ್ರಭುಪಾದರು ಭಾವಾರ್ಥದಲ್ಲಿ ಎರಡು ಲೈನ್ ಇದೆ, ಓದ್ತೀನಿ ಕೇಳಿಸ್ಕೊಳ್ಳಿ. ಬದುಕಿನ ಅಂತಿಮ ಕ್ಷಣಗಳಲ್ಲಿ ಭಗವಂತನ ದಿವ್ಯ ಸ್ವರೂಪವನ್ನು ಸ್ಮರಿಸುವುದರಿಂದ ಜೀವನದ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಜನ್ಮಲಾಭ ಪರಪುಂಸ ಅಂತೆ ನಾರಾಯಣ ಸ್ಮೃತಿ. ಜೀವನದ ಕೊನೆಯ ಗುರಿ ಏನ್ ಗೊತ್ತಾ? ಆ ಭಗವಂತನನ್ನ ಸ್ಮರಣೆಯನ್ನ ಮಾಡೋದಿದೆಯಲ್ವಾ, ಜೀವನದ ಕೊನೆಯ ಸಮಯದಲ್ಲಿ ಅದು ಜನ್ಮಲಾಭ ಪರಪುಂಸ, ಜೀವನದ ಉತ್ಕೃಷ್ಟವಾದಂತಹ ಗುರಿ ಅದು. ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ, ಅಂತಕಾಲೇ ಚ ಮಾಮೇವ ಸ್ಮರಣ ಮುಕ್ತ ಕಲೇವರ ಯಾ ಪ್ರಯಾತಿ ಸಮದ್ಭಾವ ಯಾತಿ ನಾಸ್ತಿ ಸಂಶಯ. ಯಾರು ಅಂತ್ಯಕಾಲದಲ್ಲಿ ನನ್ನ ಸ್ಮರಣೆಯನ್ನ ಮಾಡ್ತಾನೆ ಅವನೇನಾಗ್ತಾನೆ? ನನ್ನ ಧಾಮಕ್ಕೆ ಹೋಗ್ತಾನೆ. ಹಾಗಾದ್ರೆ ಅಂತ್ಯಕಾಲದಲ್ಲಿ ನಾವೇನು ಕೃಷ್ಣನನ್ನ ಹಾಗೆ ತುಂಬಾ ಈಸಿಯಾಗಿ ಸರಳವಾಗಿ ಅವನ ಸ್ಮರಣೆ ಮಾಡ್ಬೋದು ಅಂದ್ರೆ ಎಂ ವಾಪಿ ಸ್ಮರಣ ಭಾವ ಕೆಜತ್ಯಂತೆ ಕಲೆಯವರ. ಇಲ್ಲಪ್ಪ, ನೀನ್ ಜೀವನ ಪೂರ್ತಿ ಯಾವ್ದನ್ನ ಯೋಚನೆ ಮಾಡಿರ್ತಿಲ್ಲ, ಯಾವ್ದಕ್ಕೋಸ್ಕರ ಎಲ್ಲ ಪ್ರೀ ಪ್ಲಾನಿಂಗ್ ಮಾಡಿರ್ತೀವಲ್ಲ, ಯಾವ್ದನ್ನ ಸದಾ ಹಪತಪಿಸ್ತಾ ಇರ್ತೀವಲ್ವಾ, ಅದು ಬರುತ್ತೆ ವಿನಃ ಭಾನುವಾರ ಒಂದ್ಸರಿ ನಾವು ಬಂದಿದ್ವಿ, ಇಲ್ಲಿ ಹೋಗಿದ್ವಿ, ಅದು ಆ ಕ್ಷಣದಲ್ಲಿ ಬಂದ್ಬಿಡುತ್ತೆ ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ಪ್ರಭುಪಾದರ ಭಾವಾರ್ಥ ನಾನು ಜಸ್ಟ್ ಒಂದ್ಸರಿ ಓದ್ತೀನಿ. ಪ್ರಭುಪಾದರ ಭಾವಾರ್ಥ ನಿಮ್ಗೆ ಗೊತ್ತಾಗುತ್ತೆ. ಶುಕಮುನಿಗಳಂತಹ ಮುಕ್ತಾತ್ಮರು ಅಥವಾ ಪರಂಪರೆಯಲ್ಲಿ ಬಂದವರು ಗಾನ ಮಾಡುವ ವೇದ ಮಂತ್ರಗಳಿಂದ ಭಗವಂತನ ದಿವ್ಯ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಜೀವನದ ಇಂತಹ ಪರಿಪೂರ್ಣತೆಯನ್ನು ಗಳಿಸುವುದು ಸಾಧ್ಯ. ಊಹಾತ್ಮಕ ಚಿಂತನೆ ಮಾಡುವ ವ್ಯಕ್ತಿಗಳಿಂದ ವೇದ ಸೂಕ್ತಗಳಿಂದ ಕೇಳುವುದರಲ್ಲಿ ಯಾವುದೇ ಫಲವಿಲ್ಲ. ಅದನ್ನೇ ಆತ್ಮ ಸಾಕ್ಷಾತ್ಕಾರ ಪಡೆದುಕೊಂಡವರಿಂದ ಕೇಳಿ ಸೇವೆ ಮತ್ತು ಶರಣಾಗತಿಯಿಂದ ಸರಿಯಾಗಿ ಅರ್ಥ ಮಾಡಿಕೊಂಡಲ್ಲಿ ಎಲ್ಲವೂ ಪಾರದರ್ಶಕವಾಗಿ ಸ್ಪಷ್ಟವಾಗುವುದು. ಹೀಗೆ ಶರಣಾಗತನಾದ ಭಕ್ತನು ತನ್ನ ಜೀವನ ಪರ್ಯಂತ ದಿವ್ಯತೆಯ ನೆಲೆಯಲ್ಲಿ ಬದುಕುವುದು ಸಾಧ್ಯವಾಗುವುದು.
ದೈಹಿಕ ಅವ್ಯವಸ್ಥೆಯಿಂದ ಸ್ಮರಣ ಶಕ್ತಿ ಕುಗ್ಗಿದ ಮೇಲೆ ಜೀವನದ ಅಂತಿಮ ಕ್ಷಣದಲ್ಲಿ ಕೂಡ ವೈಜ್ಞಾನಿಕ ಹೊಂದಾಣಿಕೆಯಿಂದ ಭಗವಂತನನ್ನು ಸ್ಮರಿಸಿಕೊಳ್ಳುವುದು ಒಬ್ಬನಿಗೆ ಸಾಧ್ಯವಾಗುವುದು. ಸಾಮಾನ್ಯ ಮನುಷ್ಯನಿಗೆ ವಸ್ತುಗಳನ್ನು ಅವುಗಳ ಸಹಜ ಸ್ವರೂಪದಲ್ಲಿ ತನ್ನ ಮರಣ ಸಮಯದಲ್ಲಿ ಸ್ಮರಿಸಿಕೊಳ್ಳುವುದು ತುಂಬಾ ಕಷ್ಟ. ಆದರೆ ಭಗವಂತನ ಮತ್ತು ಆತನ ನಿಜವಾದ ಭಕ್ತರ ಗುರುಗಳ ಕೃಪೆಯಿಂದ ಕಷ್ಟವಿಲ್ಲದೆ ಅವಕಾಶವನ್ನು ಪಡೆಯುವುದು ಸಾಧ್ಯ. ಮಹಾರಾಜ ಪರೀಕ್ಷಿತನ ಜೀವನದಲ್ಲಿ ಇದು ಸಂಭವಿಸಿತು. ಎರಡನೇದಾಗಿ ಭಗವಂತನ ಬಗ್ಗೆ ಸ್ಮರಣೆಯನ್ನ ಮಾಡಲೇಬೇಕು. ತವ ಕಥಾಮೃತಂ ತಪ್ತ ಜೀವನ ಕವಿ ಬಿರೀಡಿತಂ ಕಲ್ಮಶಾಪಂ. ಎಲ್ಲಿವರೆಗೂ ಕೂಡ ಅವನ ಬಗ್ಗೆ ತವ ಕಥಾ ಅಮೃತವನ್ನ ನಾವು ಕೇಳೋದಿಲ್ವೋ ಅಲ್ಲಿವರೆಗೂ ಕೂಡ ಜೀವನದಲ್ಲಿ ನಾವು ಹೇಗೆ ಯಾವಾಗಲೂ ಕೂಡ ಒದ್ದಾಡ್ತಾನೆ ಇರ್ತೀವಿ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಅಂತ ಭಗವಂತನ ಕಥಾಶ್ರವಣವನ್ನ ಪ್ರತಿನಿತ್ಯ ಎಲ್ಲ ಪ್ರತಿ ಕ್ಷಣ ಮಾಡ್ತಾ ಇದ್ದೀವಿ. ಅದಕ್ಕೆ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ರು, ಭಗವಂತನ ಸ್ಮರಣೆನ ಯಾವ ಮಾಡ್ಬೇಕಂದ್ರೆ ಸತತಂ ಕೀರ್ತಯಂತೋಮ ಯತಂತಶ್ಚ ದೃಢಪುರತಃ. ಆ ಭಗವಂತನನ್ನ ಸತತವಾದಂತ ಕೀರ್ತನೆಯನ್ನು ಯಾವಾಗಲೂ ಮಾಡಬೇಕು, ದೃಢವಾಗಿ ಮಾಡಬೇಕು, ನಂಬಿಕೆ ಇದ್ದು ಮಾಡಬೇಕು, ಸಂದೇಹವಿಲ್ಲದೆ ಮಾಡಬೇಕು. ಅವಾಗ ಏನಾಗ್ತಂದ್ರೆ ಖಂಡಿತವಾಗ್ಲೂ ಕೂಡ ಆ ಒಂದು ಸಾವಿನ ಸಮಯದಲ್ಲಿ ಅವನ ಒಂದು ಸ್ಮರಣೆ ನಮಗೆ ಬಂದೇ ಬರುತ್ತೆ, ಯಾವುದೇ ಕಷ್ಟ ಇಲ್ಲದೆ ಬರುತ್ತೆ. ಇಲ್ಲಾಂದ್ರೆ ಏನಿಲ್ಲ, ನೀವು ಸುಮ್ಮನೆ ರೋಡಲ್ಲಿ ನಡ್ಕೊ ಇಷ್ಟೆಲ್ಲ ಆಲ್ರೆಡಿ 16 ಮನೆ ಜಪ ಮಾಡಿದ್ರೆ ಭಾಗವತ ಕ್ಲಾಸ್ಗೆ ಎಲ್ಲ ಕೇಳ್ತಾರೆ. ನೀವು ರೋಡಲ್ಲಿ ನಡ್ಕೊಳ್ಬೇಕಾದ್ರೆ ನಾಯಿ ಬೊಗಳುತ್ತು ಅಂದ್ರೆ ನೀವು ಬಾಯಲ್ಲಿ ಕೃಷ್ಣ ಅಂತ ಬರಲ್ಲ, ಬೇರೆ ಇನ್ನೇನೋ ಬಂದಿರುತ್ತೆ. ನಾಯಿ ಬಂದ್ರೆ ಕೃಷ್ಣ ಬರಲ್ಲ, ಇನ್ನು ಯಮದೂತರು ಬಂದ್ರೆ ನವರಂಧ್ರಗಳಲ್ಲಿ ಎಲ್ಲವೂ ಬಂದಿರುತ್ತೆ, ನಾಮವನ್ನು ಬಿಟ್ಟು. ಅಷ್ಟು ಸುಲಭ ಅಲ್ಲ. ಆ ಸಮಯದಲ್ಲಿ ಭಗವಂತನ ನಾಮ ಬರೋದು ಅಷ್ಟು ಸುಲಭ ಅಲ್ಲವೇ ಅಲ್ಲ. ನಿಮ್ಗೆಲ್ಲ ಅನುಭವ ಆಗಿರುತ್ತೆ. ಯಾರಾದ್ರೂ ಐಶ್ವರ್ಯ ಇದ್ದವ್ರ ಅಂತ ಕೇಳಿ ನೋಡಿ, ಏನು ಹೇಗಿದ್ದೀರಾ, ಭಗವಂತ ಸ್ಮರಣೆ ಮಾಡೋದು. ಸ್ಮರಣೆನ ಈ ನೋವಲ್ಲಿ, ಈ ಯಾತನೆಯಲ್ಲಿ ನನಗೆಲ್ಲ ಯಮದೂತರು ಯಾರು ಬರಂಗೇ ಇಲ್ಲ, ಈ ನರ್ಸ್ಗಳು ಈ ಡಾಕ್ಟರ್ಗಳು ಯಮದೂತರು, ಅವ್ರ ನಡುವೆ ನನಗೆ ಯಾವ ಸ್ಮರಣೆನೇ ಬರ್ತಾ ಇಲ್ಲ ಅಂತಾರೆ. ಇಲ್ಲ ಇಲ್ಲ ಇಲ್ಲ, ನೀವು ಸ್ಮರಣೆ ಮಾಡಲೇಬೇಕು. ಮಾಡಲ್ಲ, ಪ್ರಜ್ಞೆ ಇದ್ರೂ ಮಾಡಲ್ಲ. ಆದರೆ ಎಷ್ಟೋ ಸರಿ ಪ್ರಜ್ಞೆನೇ ಇಲ್ಲಂತ ಪರಿಸ್ಥಿತಿ ಬರುತ್ತೆ. ಅಂತ ಸಮಯದಲ್ಲಿ ಏನ್ ಮಾಡೋದು? ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇದು ನಿಜವಾಗ್ಲೂ ಕೂಡ ಅಷ್ಟು ಸುಲಭ ಅಲ್ಲ. ಲೈಫ್ ಟೈಮಲ್ಲಿ ಭಾನುವಾರ ಬಂದ್ಬಿಟ್ಟು ಆಮೇಲೆ ಲಾಸ್ಟ್ ಎಂಡಲ್ಲಿ ಒಂದ್ಸರಿ ಎಲ್ಲ ಡಿವೋಟೀಸ್ನೆಲ್ಲ ಕರೆಸ್ಬಿಟ್ಟು ಒಂದು ಕೀರ್ತನ ಮೇಳ ಮಾಡಿಸ್ಬಿಟ್ಟು ಆ ಟೈಮಲ್ಲಿ ಬಿಟ್ಬಿಡೋಣ, ಈ ಥರ ಎಲ್ಲ ಆಗೋದಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ಇದನ್ನೇನು ಸತತವಾಗಿ ಮಾಡಬೇಕು. ಕಲಿಯುಗದಲ್ಲಿ ತುಂಬಾ ಸುಲಭ ಇದೊಂದು ವಿಧಾನ, ಕೃಷ್ಣನ ಶ್ರವಣ, ತವ ಕಥಾ ಅಮೃತ. ಇದು ಮಾಡ್ತಾ ಮಾಡ್ತಾ ಮಾಡ್ತೇನೆ ಅಂತಂದ್ರೆ ಶ್ರಾದ ಮಾಡುವ ವಿರುದ್ಧವಾಗಿ ಸದಾ ಭಗವಂತನ ಶ್ರವಣವನ್ನ ಮಾಡಿದವರು ಒಂದು ಎಕ್ಸಾಂಪಲ್ ಕೊಡಿ ನೋಡೋಣ. ಪ್ರಹ್ಲಾದ್ ಮಹಾರಾಜ್, ಧ್ರುವ ಮಹಾರಾಜ್, ಅಂಬರೀಶ್ ಮಹಾರಾಜ್, ಆಮೇಲೆ ತುಕಾರಾಮ್ ಮಹಾರಾಜ್, ಆಮೇಲೆ ನಾರದರು, ಭಕ್ತ ಕುಂಬಾರ. ಸುಮ್ಮನೆ ಹಾಗೆ ನೀವು ಮಾತಾಡಲಿ ಅಂತ ಅಷ್ಟೇ. ಪ್ರಭುಪಾದರು ಜೀವನದ ಕೊನೆಯ ಹಂತದಲ್ಲಿ ಕೂಡ ಕೃಷ್ಣ ಸ್ಮರಣೆ. ವಿಭೀಷಣ ಯಾವಾಗ್ಲೂ ಕೂಡ ಇವ್ರದ್ದು ಒಂದೇ ಕೆಲಸ ಅಂದ್ರೆ ಸದಾ ಭಗವಂತನ ಕೆಲಸದೊಳೊಂದು ಕೃಷ್ಣ ಅಂತ ಇರೋದೇ ಇಲ್ಲ, ಕೃಷ್ಣ ಬಗ್ಗೆ ಕೇಳ್ತಾ ಇದ್ದೀವಿ. ಇದು ಯಾವಾಗ್ಲೂ ಕೂಡ ನಾವು ಮಾಡ್ತಾನೆ ಇರಬೇಕು. ಆದ್ರೆ ಇವರೆಲ್ಲರೂ ಕೂಡ ಕೃಷ್ಣನನ್ನ ನೋಡಿದ್ದಾರೆ, ಕೃಷ್ಣನ ಸಂಘದಲ್ಲಿದ್ದಾರೆ, ಕೃಷ್ಣನ ದರ್ಶನ ಆಗಿದೆ. ಹಾಗಾಗಿ ಕೃಷ್ಣನನ್ನ ಅವರು ಅವನ ಒಂದು ರೂಪವನ್ನ, ಅವನ ಸಚ್ಚಿದಾನಂದ ರೂಪವನ್ನ ಸ್ಮರಣೆ ಮಾಡ್ತಾ, ಅವನ ಲೀಲೆಗಳನ್ನ ನೋಡ್ತಾ ಅವ್ರು ಏನ್ ಮಾಡ್ತಾರೆ, ಸದಾಕಾಲ ಅವನ ಸ್ಮರಣೆಯಲ್ಲೇ ಇದ್ದಾರೆ. ಆದ್ರೆ ನಾವು ಅವನನ್ನು ನೋಡಿಲ್ಲ. ಏನ್ ಪ್ರಭು ಇಲ್ಲ, ನೋಡ್ತೀವಿ, ನೋಡ್ತಾ ಇದ್ದೀವಿ, ಭಾನುವಾರ ಬರ್ತೀವಿ ನೋಡ್ತೀವಿ, ಆಮೇಲೆ ಅದನ್ನ ಎಷ್ಟೊತ್ತು ನೋಡಿರ್ತೀವಿ, ಮೊಬೈಲ್ ಎಷ್ಟೊತ್ತು ನೋಡಿರ್ತೀವಿ. ಮೊಬೈಲಲ್ಲಿ ಇವೇನು ಸ್ಟೇಟಸ್ ಅಲ್ಲಿ ಯಾವಾಗ ಪಿಕ್ಚರ್ ಹಾಕೊಂಡಿರ್ತೀವಿ, ಎಲ್ಲ ನಿಮ್ಮ ಸೆಲ್ಫಿನೇ ಇರ್ತಾವಲ್ಲ. ಯಾರ್ಯಾರ್ದೋ ಸೆಲ್ಫಿ ಸ್ಟೇಟಸ್ ನೋಡೋದಲ್ಲೇ 1 ಗಂಟೆ ಆಗೋಗಿರ್ತೀವಿ. ಯಾರ್ಯಾರ್ದೋ ಸೆಲ್ಫಿ ನೋಡಿರ್ತೀವಿ, ಎಲ್ಲೆಲ್ಲೋ ಹೋಗಿರ್ತಾರೆ. ಕೃಷ್ಣ ಅಲ್ಲಿ ಯಾವ ಕಾರಣಕ್ಕೂ ನೆನಪು ಬರೋಕ್ಕೆ ಸಾಧ್ಯನೇ ಇಲ್ಲ. ಕೃಷ್ಣನನ್ನ ನೋಡಿರೋರೇ ಎಷ್ಟೋ ಸರಿ. ಪ್ರಹ್ಲಾದ್ ಮಹಾರಾಜ್ ಒಂದು ಭಯ ಏನ್ ಗೊತ್ತಾ,
ಯಾವ ಪ್ರಹ್ಲಾದ್ ಮಹಾರಾಜ್ಗೋಸ್ಕರ ಭಗವಂತ ಖುದ್ದಾಗಿ ಕಂಬದಿಂದ ಒಡೆದು ಬಂದನೋ, ಯಾವ ಪ್ರಹ್ಲಾದ್ ಮಹಾರಾಜನಿಗೋಸ್ಕರ ಸದಾ ನನ್ನ ಕಾಪಾಡ್ತಾ ಇದ್ನೋ, ಯಾವ ಪ್ರಹ್ಲಾದ್ ಮಹಾರಾಜ್ ಯಾವ ಕೀರ್ತನ ಮೇಳ ಮಾಡಲೇ ಇಲ್ಲ. ಪ್ರಹ್ಲಾದ್ ಮಹಾರಾಜ್ ಯಾರು 4 ಸರಿ ಕೀರ್ತನ ಮೇಳ ಮಾಡಿದ್ರ, ಆದ್ರೆ ಜಸ್ಟ್ ಅವನ ಸ್ಮರಣೆ ಮಾಡ್ತಾ ಇದ್ರೆ ಭಗವಂತ ಪ್ರತಿ ಸರಿ ಬಂದು ಕಾಪಾಡ್ತಾ ಇದ್ರು. ಅಷ್ಟು ನಿಕಟವಾದಂತ ಸಂಬಂಧ ಭಗವಂತರ ಜೊತೆ ಪ್ರಹ್ಲಾದ್ ಮಹಾರಾಜ್ ಇಟ್ಕೊಂಡಿದ್ರು ಕೂಡ ಒಂದು ಭಯ ಇದೆ. ಏನು ಅಂದ್ರೆ, ಕೃಷ್ಣ ನನ್ನೊಂದು ಭಯ ಇದೆ, ನಾನು ನಿಮ್ಗೆ ಯಾವಾಗ ಬೇಕಾದ್ರೂ ಮರ್ತೋಗ್ಬಿಡ್ಬೋದು. ಭೌತಿಕ ಜಗತ್ತು ತುಂಬಾ ಭಯಂಕರವಾಗಿದೆ, ಮಾಯೆಯ ಒಂದು ಶಕ್ತಿ ತುಂಬಾ ಅಪಾರವಾಗಿದೆ. ಆ ಪ್ರಹ್ಲಾದ್ ಮಹಾರಾಜ್ ಒಂದು ಭಯ ಇದೆ. ಯಾರೇ ನಮ್ಗೆ ಆ ಭಯನೇ ಇಲ್ಲ. ಆ ಭಯ ಇರ್ಬೇಕು. ಕೃಷ್ಣನೇ ನಾನು ಮರ್ತೋಗ್ಬಿಟ್ರೆ ಆ ಭಯ ನಮ್ಮಲ್ಲಿ ಇರ್ಬೇಕು. ನಿಜವಾಗ್ಲೂ ಆ ಭಯ ಇದೆ. ಯಾವಾಗ್ಲೂ ಕೃಷ್ಣನನ್ನ, ಯಾವಾಗ್ಲೂ ಭಗವಂತನನ್ನ ಖುದ್ದಾಗಿ ನೇರವಾಗಿ ನೋಡ್ತಾರಂತ ಪ್ರಹ್ಲಾದ್ ಮಹಾರಾಜ್ಗೆ ಆ ಭಯ ಇದೆ. ನಾವು ಯಾವಾಗಲೂ ಒಂದ್ಸರಿ ನೋಡ್ತಾ ಇರ್ತೀವಿ, ಆದ್ರೆ ನಾವು ಭಯಭೀತ ನಿರ್ಭೀತರಾಗಿ ನಂಗೆ ಯಾವ ಮಾಯೆ ಏನ್ ಮಾಡಲ್ಲ, ಯಾರೇನ್ ಮಾಡಲ್ಲ, ನಾನು ಯಾವಾಗಲೂ ಭಕ್ತನಾಗಿ ಇರ್ತೀನಿ ನಾವು ಅನ್ಕೋತಾನೆ ಇರ್ತೀವಿ. ಅಮ್ಮ ಮನೆ ಒಂದು ಸ್ಟೇಟಸ್ ಹಾಕೊಂಡ್ಬಿಟ್ರೆ ಆಗೋಯ್ತು. ನಾವು ಕೃಷ್ಣ ಪ್ರಜ್ಞೆಯಲ್ಲೇ ಇದ್ದೀವಿ. ಡಿವೋಟೀಸ್ ನಾವೆಲ್ಲ, ಪ್ರಹ್ಲಾದ್ ಮಹಾರಾಜ್ ಪರಂಪರೆಯವರು ನಾವೆಲ್ಲ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ರುಕ್ಮಿಣಿ ದೇವಿ ಕೃಷ್ಣನನ್ನ ನೋಡೇ ಇಲ್ಲ. ಮದುವೆ ಆಗೋವರೆಗೂ ಕೂಡ ಕೃಷ್ಣನನ್ನ ರುಕ್ಮಿಣಿ ನೋಡೇ ಇಲ್ಲ. ಆದ್ರೆ ಕೃಷ್ಣನ ಸ್ಮರಣೆ ಅಂತೂ ಆ ತಾಯಿ ಬಿಡ್ಲೇ ಇಲ್ಲ. ಎರಡನೇದಾಗ ಅವನ ಶ್ರವಣ, ಯಾರ್ಯಾರ ಮನೆಗೆ ಬರ್ತಾರಲ್ಲ, ಯಾರ್ಯಾರು ನಾರದರು ಬರ್ತಾ ಇದ್ರು, ಎಲ್ಲ ಪುರೋಹಿತರು ಬರ್ತಾರೆ, ಯಾರು ಬಂದ್ರು ಕೂಡ ಕೃಷ್ಣನ ಬಗ್ಗೆ ಹೇಳಿ ಎಷ್ಟು ಕೇಳಿ 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 ರುಕ್ಮಿಣಿ ದೇವಿ ಆ ಕೃಷ್ಣನನ್ನೇ ಹೋಲಿಸ್ಕೊಂಡ್ಬಿಟ್ಟು, ಕೇಳಿ 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 ಕೃಷ್ಣನೇ ಓಡಿ ಬಂದ್ಬಿಟ್ಟೆ ಆ ರುಕ್ಮಿಣಿಯನ್ನೇ ಕರ್ಕೊಂಡು ಹೋಗೋದು. ನಮ್ದು ಕೂಡ ಅಷ್ಟೇ ಪರಿಸ್ಥಿತಿ. ನಾವು ಕೃಷ್ಣನನ್ನು ನೋಡಿಲ್ಲ, ಆದ್ರೆ ಕೃಷ್ಣನ ಬಗ್ಗೆ ಕೇಳಿಸ್ಕೋಬಹುದು, ಕೃಷ್ಣನ ಒಂದು ಪುಸ್ತಕವನ್ನು ಓದ್ಬೋದು. ಆ ರುಕ್ಮಿಣಿಯನ್ನು ನಾವು ನೋಡಿಲ್ಲ, ಆದ್ರೆ ರುಕ್ಮಿಣಿ ಎಲ್ಲ ವಿಚಾರನೇ ಎಲ್ಲಿದೆ? ಶ್ರೀಮದ್ ಭಾಗವತದಲ್ಲಿದೆ. ಆ ಶ್ರೀಮದ್ ಭಾಗವತದ ಶ್ರವಣವನ್ನ ನಾವು ಮಾಡ್ಬೋದಲ್ವಾ? ಉಚ್ಚಿಷ್ಟ ಯಾರಾದ್ರೂ ಮಹಾರಾಜರು ಯಾರಾದ್ರೂ ನೈವೇದ್ಯ ಮಾಡಿ ಬಿಟ್ಟು ನಾವು ತಿಂತೀವಲ್ವಾ, ಎಷ್ಟು ಪುಣ್ಯ ಅಲ್ವಾ, ಎಷ್ಟು ಭಾಗ್ಯ. ಯಾರಾದ್ರೂ ಮಹಾರಾಜರು ಅಥವಾ ಯಾರೋ ಗ್ರೇಟ್ ಡಿವೋಟೀಸ್ ಸ್ವಲ್ಪ ಏನಾದ್ರು ಪ್ರಸಾದ ತಗೊಂಡು ಬಿಟ್ಟಿದ್ರೆ ಅವ್ರ ಪಾಲಿಕೆಗಳನ್ನ ಮುಟ್ಟಕ್ಕೆ ನೀವೆಲ್ಲ ಓಡ್ತೀರಲ್ವಾ? ಯಾಕೆ? ಉಚ್ಚಿಷ್ಟ. ಅದು ಸಿಕ್ಕಿದ್ರೆ ಏನಾಗುತ್ತೆ? ಉತ್ಕೃಷ್ಟ. ಶ್ರೀಮದ್ ಭಾಗವತ ಖುದ್ದಾಗಿ ಅಂತ ಪರೀಕ್ಷಿತ್ ಮಹಾರಾಜರ, ರುಕ್ಮಿಣಿ ದೇವಿಯ, ಕುಂತಿ ಮಹಾರಾಣಿಯ ಅವರೆಲ್ಲರೂ ಉಚ್ಚಿಷ್ಟ. ಅವ್ರು ಅನುಭವಿಸಿ, ಅವ್ರು ಆನಂದಿಸಿ ಬಿಟ್ಟಿರೋದು. ಅದನ್ನ ನಾವೇನ್ ಮಾಡ್ಬೇಕು? ಕೇಳಬೇಕು, ಸವಿಬೇಕು, ಆನಂದಿಸ್ಬೇಕು. ಈ ರೀತಿ ನೀವು ಮಾಡಿದ್ದೆ ಆದ್ರೆ ತತ್ ಕಥಾ ಅಮೃತ ಸ್ಯಾತ್ ಸಂಭ್ರಮೋ ಅಂತಕಾಲೇಪಿ. ಆ ಅಂತಹ ಅಂತ್ಯಕಾಲದಲ್ಲಿ ನಮ್ಗೆ ಏನಾಗುತ್ತಂದ್ರೆ, ಯಾವುದೇ ಸಂದೇಹವಿಲ್ಲದೆ, ಯಾವುದೇ ಗೊಂದಲ ಇಲ್ಲದೆ, ಯಾವುದೇ ನೋವಿಲ್ಲದೆ ಆ ಭಗವಂತನ ಸ್ಮರಣೆ ಅಂತ್ಯಕಾಲದಲ್ಲಿ ಆಗುತ್ತೆ. ಯಸ್ಯಾಂ ವೈ ಶ್ರೂಯಮಾನಾನಾಂ ಕೃಷ್ಣೇ ಪರಮಂ ಪುರುಷೇ ಭಕ್ತಿರ್ ಉತ್ಪತ್ಯತೆ ಪುಂಸಾಂ ಶೋಕ ಮೋಹ ಭಯಾಪಹ. ಅಂತಹ ಉತ್ತಮ ಶ್ಲೋಕನ ಬಗ್ಗೆ ಶ್ರವಣ ಮಾಡಿದ್ದೆ ಆದ್ರೆ ಕೊನೆಯಲ್ಲಿ ಶೋಕ ಮೋಹ ಭಯ, ಕೊನೆಯಲ್ಲ ಈಗಲೂ ಅಷ್ಟೇ, ಆದಿಯಲ್ಲೂ ಅಷ್ಟೇ, ಅಂತ್ಯದಲ್ಲೂ ಅಷ್ಟೇ, ಇಹಲೋಕದಲ್ಲೂ ಅಷ್ಟೇ, ಪರಲೋಕದಲ್ಲೂ ಅಷ್ಟೇ, ಅವನಿಗೆ ಶೋಕ ಇಲ್ಲ, ಮೋಹ ಇಲ್ಲ, ಭಯ ಇಲ್ಲ. ವ್ರಜವಾಸಿಗಳು ಏನ್ ಮಾಡ್ತಾ ಇದ್ರು? ಬೆಳಗ್ಗೆದ್ದು ಗೋಪಿಯರು ಏನ್ ಮಾಡ್ತಾ ಇದ್ರು? ಕೃಷ್ಣ ಇದ್ನ, ಅವನು ಹೊರಗಡೆ ಬಂದ, ಸ್ನಾನ ಮಾಡದ್ನ, ಯಶೋದಮ್ಮಯ್ಯ ಅವ್ರಿಗೆ ಡ್ರೆಸ್ ಹಾಕಿದ್ರ, ಅವನು ಇವಾಗ ಬರ್ತಾನೆ, ಇದು ಈಗ ಬರ್ತಾನೆ, ಆ ದಾರಿ ಉದ್ದ ಅವನೇ ಕಾಯ್ತಾ ಇದ್ದ ಪಕ್ಕದಲ್ಲಿ. ನೋಡಿ ಬಂದ, ಅವ್ರು ಮಾತಾಡಿದ್ರೆ ಕೃಷ್ಣ, ಮಾತು ಮುಗಿಸಿದ್ರು ಕೃಷ್ಣ, ಯಾವಾಗ್ಲೂ ಕೃಷ್ಣ. ಹಾಗಾಗಿ ಅರ್ಥ ಮಾಡಿ, ಇಡೀ ವ್ರಜವಾಸಿಗಳಿಗೆ ಎಷ್ಟು ಕಷ್ಟ ಬಂತು, ಎಷ್ಟು ಜನ ರಾಕ್ಷಸರು ಬಂದರು. ಇಂದ್ರ ಎಂತ ಕಷ್ಟ ಕೊಟ್ಟ, ರಾಕ್ಷಸರೆಲ್ಲ ಇಷ್ಟೆಲ್ಲ ಬರ್ತಾ ಇದ್ರು, ಅಷ್ಟೆಲ್ಲ ಬಂದು ಕೂಡ ಕೃಷ್ಣ ಅಂದ್ರೆ ವಿನಃ ಕೃಷ್ಣನ ಬಿಟ್ಟು ಏನು ಅಂದಿಲ್ಲ ಅವರು. ಹಾಗಾಗಿ ಪ್ರತಿ ಸರಿ ಕೃಷ್ಣ ಕಾಪಾಡ್ತಾ ಇದ್ದ. ಆದ್ರೆ ನಾವು ಕಷ್ಟ ಬಂದಾಗ, ಸುಖ ಬಂದಾಗ, ಸುಖವಾಗಲಿ ಬಹು ದುಃಖವಾಗಲಿ ಸಕಲೇನಾಗಿರು ಪಾಂಡುರಂಗ ಒಳ್ಳೆ ಸ್ಟೇಟಸ್. ನನ್ನ ಮಗಳು ತುಂಬಾ ಖುಷಿ ಆಯ್ತು. ಇನ್ನು ಅದೇ ಇದೆಯಾ? ಚೇಂಜ್ ಆಗಿದೆಯಮ್ಮ? ಅದೇ ಇದೆಯಾ? ಅದು ರಜವಾಸಿಗಳದು ಮೂಡು. ಆ ತರ ಯಾವಾಗ ನಾವು ಯಾವಾಗಲೂ ಇರ್ತೀವಲ್ಲ, ಆಗ ಖಂಡಿತವಾಗ್ಲೂ ಶೋಕ ಇಲ್ಲ, ಮೋಹ ಇಲ್ಲ, ಭಯ ಇಲ್ಲ.
ಈ ಮೂರು ಇಲ್ಲ ಅಂದ್ಮೇಲೆ ಏನಿರುತ್ತೆ? ಮೂರು ಇಲ್ಲ, ಇನ್ನೇನಿರುತ್ತೆ? ಆನಂದ ಇರಲೇಬೇಕು, ಹೌದಲ್ವಾ? ಶೋಕ ಇಲ್ಲ, ಮೋಹ ಇಲ್ಲ, ಭಯ ಇಲ್ಲ ಅಂದ್ರೆ ಏನಿರ್ಬೇಕು? ಇಲ್ಲ ಕತ್ಲಿಲ್ಲ ಅಂದ್ರೆ ಏನಿರ್ಬೇಕು? ಬೆಳಕಿರ್ಬೇಕು. ಬೆಳಕಿಲ್ಲ ಅಂದ್ರೆ ಕತ್ಲಿರ್ಬೇಕು. ಶೋಕ ಇಲ್ಲ, ಮೋಹ ಇಲ್ಲ, ಭಯ ಇಲ್ಲ, ಏನಿರ್ಬೇಕು? ಆನಂದ ಇರ್ಬೇಕು. ಯಾರಿರ್ಬೇಕು? ಎಲ್ರಿಗೂ ಬೇಕು. ಹಾಗಾಗಿ ಏನ್ ಮಾಡ್ಬೇಕು? ಪ್ರತಿ ಭಾನುವಾರ ಬರಬೇಕು, ಇಲ್ಲಿ ಭಾಗವತ ಕೇಳಬೇಕು, ಮನೆಗೆ ಹೋಗ್ಬೇಕು, ಮತ್ತೆ ಭಾಗವತವನ್ನು ಕೇಳಬೇಕು, ಜಪವನ್ನು ಮಾಡಬೇಕು, ಭಕ್ತಿ ವೃಕ್ಷ ಹೋಗ್ಬೇಕು. ಅಂತೂ ಭಕ್ತರ ಸಂಘದಲ್ಲಿ ಸದಾ ಇರಬೇಕು. ಸಂಸಾರದಲ್ಲಿ ಇರಬಾರ್ದ ಪ್ರಭು? ಹಾಗಾದ್ರೆ ಸಂಸಾರದಲ್ಲಿ ಇರಬೇಕು, ಇರಬೇಕು. ಚೈತನ್ಯ ಮಹಾಪ್ರಭುದು ಅದ್ಭುತವಾದ ಒಂದು ಸಂದೇಶ. ಅಂತರನಿಷ್ಠ ಕರೆ ಲೋಕ ಬಾಹ್ಯ ವ್ಯವಹಾರ ಅಚಿರಾ ಕೃಷ್ಣ ಕುಮಾರ ಕರಿಬೆ ಉದ್ಧಾರ. ಅಂತರಂಗದಲ್ಲಿ ಏನ್ ಮಾಡ್ಬೇಕು? ಸದಾ ಕೃಷ್ಣನ ಸ್ಮರಣೆಯಲ್ಲೇ ಇರಬೇಕು. ಬಹಿರಂಗವಾಗಿ ಎಲ್ಲರ ಜೊತೆಲೂ ಇರಬೇಕು. ಇಷ್ಟನ್ನು ಮಾಡ್ತಾ ಜೀವನದಲ್ಲಿ ಯಾವ ಒಬ್ಬ ವ್ಯಕ್ತಿ ಈ ರೀತಿ ಕಳೀತಾರಲ್ಲ, ಖಂಡಿತವಾಗ್ಲೂ ಕೂಡ ಅವನು ಕೃಷ್ಣನ ಹತ್ತಕ್ಕೂ ಹೋಗ್ತಾನೆ. ಕೃಷ್ಣನ ಸ್ಮರಣೆ ಅವನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕೃಷ್ಣನೇ ಸ್ಮರಣೆ ಕೊಡ್ತಾನೆ. ದದಾಮಿ ಬುದ್ಧಿ ಯೋಗಂ, ನಾನೇ ಬುದ್ಧಿ ಕೊಡ್ತಾನೆ, ಅವನೇ ಸ್ಮರಣೆ ಕೂಡ ಕೊಡ್ತಾನೆ. ಸರಿ ಪ್ರಭು, ಇಷ್ಟು ವರ್ಷ ಆಗೋಯ್ತು, ಜೀವನ 50 ಹಾಫ್ ಸೆಂಚುರಿ ಆಗೋಯ್ತು, 25 ಆಗೋಯ್ತು, ಎಲ್ಲ ಆಗೋಯ್ತು. ಈಗ ನಾವು ಇಸ್ಕಾನ್ ಬಂದಿದ್ದೀವಿ, ಈಗ ಏನ್ ಮಾಡೋದು? ನಮ್ಮ ಪರಿಸ್ಥಿತಿ ಏನಿಲ್ಲ. ಪ್ರಹ್ಲಾದ್ ಮಹಾರಾಜ್ ಹೇಳಿದ್ರೆ 5 ವರ್ಷದಲ್ಲಿ ಶುರು ಮಾಡಬೇಕು ಅಂತ, ನಾವೇನು ಶುರು ಮಾಡಿ 50 ಆದ್ರೂ ಶುರು ಮಾಡಿದ್ದೀವಿ. ಹಾಗಾದ್ರೆ ನಮ್ಗೆ ಆ ಸ್ಮರಣೆ ಕೊನೆಯಲ್ಲಿ ಬರುತ್ತಾ? ಬರಲ್ಲ. ಸಾಧ್ಯನಾ? ಅಸಾಧ್ಯ. ಒಂದು ಎಕ್ಸಾಂಪಲ್ ತಗೋಣ. ಕಟ್ವಾಂಗ ಮುನಿಗಳು, ನಾವೆಲ್ಲ ಕಟ್ವಾಂಗ ಋಷಿಗಳ ಹೆಸರು ಕೇಳಿದ್ವಿ. ಒಂದು ಮುಹೂರ್ತ ಅಷ್ಟೇ, ಒಂದೇ ಮುಹೂರ್ತ ಅವ್ರಿಗಿದ್ದಿದ್ದು. ಆ ಒಂದು ಮುಹೂರ್ತದಲ್ಲೂ ಕೂಡ ಸಂಪೂರ್ಣವಾಗಿ ಶರಣಾಗತಿಯನ್ನು ತಗೊಂಡು ಭಗವಂತನ ಧಾಮಕ್ಕೆ ಹೋದ್ರು. ಶ್ರೀಲ ಪ್ರಭುಪಾದ ಯಾವಾಗಲೂ ಮಾತು ಹೇಳ್ತಾರೆ, ಅಂತ ಕೃಷ್ಣನಿಗೆ ನಾವು ಶರಣಾಗತಿಯನ್ನು ತಗೋಬೇಕಾದ್ರೆ ಎಷ್ಟು ಜನ್ಮಗಳು ಬೇಕಂದ್ರೆ 1 ಮಿನಿಟ್ ಇಸ್ ಎನಫ್. ಎಷ್ಟು ಹೇಳಿ? 1 ನಿಮಿಷ. ಆದ್ರೆ 1 ನಿಮಿಷ ಸಂಪೂರ್ಣವಾಗಿ ನೀನೇ ಗತಿ, ನೀನೇ ಮತಿ, ನೀನೇ ರತಿ, ನೀನಲ್ಲದೆ ಅನ್ಯತ್ರ ದೈವಗಳ ನಾನರಿ ಅನ್ನೋ ಭಾವ ನಾವು ಬಂದಿದ್ದೆ ಆದ್ರೆ ಸಾಧ್ಯ. ಪ್ರಾಕ್ಟೀಸ್ ಮಾಡೋಣ. ಸೊ ಹಾಗಾಗಿ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಶ್ಲೋಕ, ಪರೀಕ್ಷಿತ್ ಮಹಾರಾಜರು 3ನೇ ಶ್ಲೋಕದಲ್ಲಿ ಪ್ರಜ್ಞೆ ಹೇಗಿರಬೇಕು, ಶರಣಾಗತಿಯ ಭಾವ ಹೇಗಿರಬೇಕು, 4ನೇ ಶ್ಲೋಕದಲ್ಲಿ ಆ ಸಾವಿನ ಸಮಯದಲ್ಲೂ ಕೂಡ ಪರೀಕ್ಷಿತ್ ಮಹಾರಾಜ ಅಷ್ಟೊಂದು ಆನಂದದಿಂದ, ಯಾವುದೇ ಭಯ ಇಲ್ಲದೆ ಸಾವನ್ನ ಗಂಗಾ ನದಿ ತಟ ತೀರದಲ್ಲಿ ತಕ್ಷಕನಿಗೋಸ್ಕರ ಕಾಯ್ತಾ ಇದ್ನಲ್ಲ. ಸೊ ಆ ಪ್ರಕಾರವಾಗಿ ನಾವು ಕೂಡ ಸದಾ ಇರಬೇಕಂದ್ರೆ ಸದಾ ಏನ್ ಮಾಡ್ಬೇಕು? ಎಲ್ಲಿ ಮಾಡ್ಬೇಕು? ಯಾರ ಜೊತೆ ಮಾಡ್ಬೇಕು? ಭಕ್ತರ ಅದು ತುಂಬಾ ಇಂಪಾರ್ಟೆಂಟ್. ನಮ್ದು ಓನ್ ಸ್ಪೆಕ್ಯುಲೇಷನ್, ಊಹಾತ್ಮಕವಾದಂತ ಚಿಂತನೆ ಅಭಕ್ತರ ಸಂಘದಲ್ಲಿ, ಅಥವಾ ಇವಾಗ ಹೆಂಗಿದ್ರು ಯೂಟ್ಯೂಬ್ ಐತೆ, ಲಕ್ಷಾಂತರ ವಿಡಿಯೋಸ್ ಇದೆ, ಅದ್ರಲ್ಲಿ ಅವ್ರದ್ದು ಕ್ಲಾಸು, ಇವ್ರದ್ದು ಕ್ಲಾಸು, ಎಷ್ಟೋ ಕ್ಲಾಸ್ಗಳು ಇರುತ್ತೆ. ಎಲ್ಲಾ ಕ್ಲಾಸ್ ಕೇಳೋದಲ್ಲ, ಅದು ತುಂಬಾ ಡೇಂಜರ್. ಪ್ರಭುಪಾದರ ಭಾವಾರ್ಥದಲ್ಲಿ ಹೇಳಿದ್ರು, ಪರಂಪರೆಯಲ್ಲಿ, ಅಧಿಕೃತ ಪರಂಪರೆಯಲ್ಲಿ ಬಂದಿರುವಂತಹ ಪ್ರವಚನಗಳನ್ನು ಮಾತ್ರ ಕೇಳಿ. ಇನ್ಸ್ಪಿರೇಷನಲ್ ಟಾಕ್ಸ್ ಅಂತ ಕೊಡ್ತಾ ಇರ್ತಾರೆ. ಪರಂಪರೆಯಲ್ಲಿ ಇದ್ರೆ ಏನ್ ಗೊತ್ತಾ? ಪರಂಪರೆ ಇಲ್ಲ ಅಂದ್ರೆ ಏನ್ ಗೊತ್ತಾ? ಇಟ್ ಇಸ್ ಇನ್ಫಾರ್ಮೇಶನ್. ಪರಂಪರೆ ಇಲ್ಲದೆ ಇನ್ಫಾರ್ಮೇಶನ್, ಪರಂಪರೆ ಇದ್ರೆ ಟ್ರಾನ್ಸ್ಫಾರ್ಮೇಶನ್. ಕೇವಲ ಮಾಹಿತಿ ಇದ್ರೆ ಸಾಕಾಗಲ್ಲ, ಪರಿವರ್ತನೆ ಬೇಕಾನೆ. ಆ ಪರಿವರ್ತನೆ ಬೇಕಂದ್ರೆ ಪರಂಪರೆ ಬೇಕು. ಹಾಗಾಗಿ ನಾವೇನ್ ಮಾಡ್ಬೇಕು? ಮೊದಲನೇದಾಗಿ ಶ್ರವಣ ಯಾರ ಜೊತೆ ಮಾಡ್ಬೇಕು? ಆ ಭಕ್ತರು ಯಾರಾಗಿರ್ಬೇಕು? ಪರಂಪರೆಯಲ್ಲಿ ಇರ್ಬೇಕು. ಇದನ್ನ ಯಾವಾಗ ಮಾಡ್ಬೇಕು? ಸತತವಾಗಿ ಮಾಡ್ಬೇಕು, ನಿತ್ಯವಾಗಿ ಮಾಡ್ಬೇಕು. ಓಕೆನಾ? ಇಷ್ಟು ಹೇಳ್ತಾ ಇವತ್ತು ಪ್ರವಚನ ನಮಗೆ ಮುಕ್ತಾಯ ಮಾಡೋಣ. ಗ್ರಂಥರಾಜ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದ ಕಿ. ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳು ಅಥವಾ ನಿಮ್ಮ ಅನಿಸಿಕೆಗಳು ಅಥವಾ ನಿಮ್ಮ ಟೇಕ್ ಅವೇ? ಎಸ್ ಪ್ರಭು, ಇವತ್ತಿನ ಪ್ರವಚನದಲ್ಲಿ ಇದು ನನಗೆ ಇಷ್ಟ ಆಯಿತು, ಇದನ್ನ ಟ್ರೈ ಮಾಡ್ತೀನಿ, ಇದನ್ನ ಅಪ್ಲೈ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ, ಆ ಥರ ಏನಾದ್ರು ಇತ್ತಂದ್ರೆ ಖಂಡಿತವಾಗ್ಲೂ ಕೂಡ ಕೇಳ್ಬೋದು. ಮನಪ್ರಭು ಪರೀಕ್ಷಿತ್ ಮಹಾರಾಜ್ಗೆ ಮುಂದಿನ ಶ್ಲೋಕದಲ್ಲಿ ಅದೆಲ್ಲ ಬರ್ತಿದ್ರು. ಅವ್ರು ಏನಾಗ್ತಾರೆ, ಹೇಗೆ ಹೋಗ್ತಾರೆ ಅಂತ. ಅವ್ರು ಬರ್ತಾರೆ, ತಕ್ಷಕನು ಬರ್ತಾರೆ. ತಕ್ಷಕನು ಬಂದ ಮೇಲೆ
ಅದು ಅವ್ರಿಗೆ ನಾವು ದೇಹ ಬಿಡ್ತಿಲ್ಲ ತುಂಬಾ ದುಃಖ ಪಡ್ಕೊಂಡು ಆ ಥರ ಅಲ್ಲ. ಎಲ್ಲ ಭಕ್ತರ, ಎಲ್ಲ ಶ್ರೇಷ್ಠ ಮಹಾಜನರ, ನಾರದ ಮುನಿಗಳ ಎಲ್ಲರ ಸಮ್ಮುಖದಲ್ಲಿ ಅವ್ರ ಭಗವಂತನ ಧಾಮಕ್ಕೆ ಹೋಗ್ತಾರೆ. ಅವ್ರ ದೇಹ ಬಿಟ್ಟರು ಅಂತಲ್ಲ, ಅವ್ರ ದೇಹ ಸಮೇತವಾಗಿ ಏನು ಮಾಡ್ತಾರೆ, ಭಗವಂತನ ಧಾಮಕ್ಕೆ ಹೋಗ್ತಾರೆ. ಜಸ್ಟ್ ಉದಾಹರಣೆಗೆ ತುಕಾವರ ಮಹಾರಾಜ್ ಯಾವ ರೀತಿ ಹೋದಲ್ಲ ಆ ರೀತಿ ಜಸ್ಟ್ ತಕ್ಷಣ ಏನಂದ್ರೆ ಅದೊಂದು ಏನಂತಾರೆ ಅದನ್ನ ಒಂದು ನಿಮಿತ್ತ ಅಷ್ಟೇ. ಆದ್ರೆ ಅವ್ರು ಏನ್ ಮಾಡ್ತಾರೆ ಅಷ್ಟೇ ಆನಂದವಾಗಿ ಅವರಿಗೆ ಹೋಗ್ತಾರೆ ಅನ್ನೋದು ವಿಷಯ. ಬೇರೆ ಈಗ ಇವಾಗ ಸತ್ಯಹರಿಶ್ಚಂದ್ರ ಇದ್ದಾರೆ, ಈ ತರ ಮಹಾತ್ಮರಲ್ಲ, ಅವ್ರನ್ನ ಭಗವದ್ಗೀತೆ ಸೇರಿಲ್ಲ, ಅವ್ರೊಬ್ಬರನ್ನೇ ಭಗವದ್ಗೀತೆ ಸೇರಿಸಿದಾರ, ಅದು ಅವ್ರೊಬ್ಬರನ್ನೇ ಕಥೆಯ ಮುಖವಾಗಿ ನಮ್ಗೆ ಕೇಳ್ಕೊಂಡು ಹೋಗ್ತಾರೆ ಭಗವದ್ಗೀತೆಯಲ್ಲಿ ಅಂತ ಭಾಗವತದಲ್ಲಿ. ಶ್ರೀಮದ್ ಭಾಗವತ 12 ಸ್ಕಂದ, 16,000 ಶ್ಲೋಕಗಳು. ಇದು ಮೊದಲನೇ ಸ್ಕಂದ. ಈ ಸ್ಕಂದದಲ್ಲಿ ಪರೀಕ್ಷಿತ್ ಮಹಾರಾಜನಿಗೆ ಚರ್ಚೆ ಇದೆ. ಅದೇ ಸಮಯದಲ್ಲಿ ಎಲ್ಲ ಸ್ಕಂದಗಳಲ್ಲೂ ಕೂಡ ಸತ್ಯ ಹರಿಶ್ಚಂದ್ರನಿಂದ ಹಿಡಿದು ಎಲ್ಲ ಪ್ರಹ್ಲಾದ್ ಮಹಾರಾಜಿಂದ ಹಿಡಿದು ಧ್ರುವ ಮಹಾರಾಜಿಂದ ಹಿಡಿದು ಅಂಬರೀಷ್ ಮಹಾರಾಜಿಂದ ಹಿಡಿದು ಗೋಪಿಯರಿಂದ ಹಿಡಿದು ಎಲ್ಲರ ಬಗ್ಗೆ ಕೂಡ ಚರ್ಚೆ ಅಲ್ಲಿ ನಡೆದಿದೆ. ಆದರೆ ಪರೀಕ್ಷಿತ್ ಮಹಾರಾಜ್ ಈ ಒಂದು ಕಲಿಯುಗದ ಕೊನೆಯ ಹಂತದಲ್ಲಿ ಇರೋದ್ರಿಂದ ಇವರು ಅವ್ರ ಬಗ್ಗೆ ಇವರೇ ಪ್ರಶ್ನೆ ಮಾಡ್ತಾ ಇರ್ತಾರೆ. ನೀವು ನೋಡಿ, ಅವ್ರೇನ್ ನೀವು ಹೇಳೋದೇ ಸ್ಕಂದ ಪ್ರಹ್ಲಾದ್ ಮಹಾರಾಜನ ಬೋಧನೆ ಕೂಡ ಅಲ್ಲಿ ಕೂಡ ಇವರು ಪ್ರಶ್ನೆಯನ್ನ ಮಾಡ್ತಾ ಇರ್ತಾರೆ. ಸೊ ಎಲ್ಲ ಇಡೀ ಭಾಗವತವನ್ನ ಪರೀಕ್ಷಿತ್ ಮಹಾರಾಜ್ ಪ್ರಶ್ನೆ ಮಾಡಿದ್ದು, ಅವರೆಲ್ಲ ವೃತ್ತಾಂತವನ್ನು ಸುಖದೇವ ಗೋಸ್ವಾಮಿ ಅವರು ಹೇಳಿದ್ರು. ಸೊ ಹಾಗಾಗಿ ಅವರ ಒಂದು ಉಲ್ಲೇಖನ ಕೂಡ, ಅವರ ಒಂದು ವರ್ಣನೆಯನ್ನು ಕೂಡ ಪರೀಕ್ಷಿತ್ ಮಹಾರಾಜ್ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅವರ ವರ್ಣನೆಯೂ ಇದೆ, ಪರೀಕ್ಷಿತ್ ಮಹಾರಾಜ್ ಇದನ್ನ ಏನ್ ಮಾಡ್ತಿದ್ದಾರೆ ಕೇಳಿಸ್ಕೊಳ್ತಾರೆ. ಬೇರೆ ನಿಮ್ಮ ಅನಿಸಿಕೆ ಎನಿ ಟೇಕ್ ಅವೇ ಕೇಳಿಸ್ಕೊಳ್ಳಿ. ಪ್ರತಿಯೊಂದೂ ಭಗವಂತನ ಸೃಷ್ಟಿ ಆಗಿರೋದೇ ನಿಜ. ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ರಜೋಗುಣ, ತಮೋಗುಣ, ಸತ್ವಗುಣ ಇರತಕ್ಕಂಥದ್ದು ಕೆಲವೊಂದು ಗುಣಕ್ಕೆ ಇದೆ. ಯಾಕೆ ಆ ಥರ ಇದೆ? ಎಲ್ಲ ಒಂದೇ ಗುಣ ಇರಬೇಕಾಗಿತ್ತು. ನಾವು ತಿನ್ನೋ ಆಹಾರದಲ್ಲಿನೂ 3 ಗುಣಗಳಿದೆ. ಹೌದು. ಸೊ ಅಂದ್ರೆ ಎಲ್ಲ ಮೂರು ಗುಣಗಳಿದೆಯಲ್ಲ, 3 ಗುಣಗಳು ಯಾಕೆ ಬೇಕಾಗಿತ್ತು? ಯಾವುದೋ ಒಂದೇ ಇದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು ವಿಷಯ. ನಾವು ಒಂದೇ ಗುಣ ಇದೆ, ಏನ್ ಹೇಳಿ, ಒಂದೇ ಗುಣ ಇದೆ. ಅದೆಲ್ಲಿದೆ ಅಂದ್ರೆ ಗೋಲಕದಲ್ಲಿ, ಅದು ಶುದ್ಧ ಸತ್ವ ಗುಣ. ಅಲ್ಲಿರೋರ್ಗೆಲ್ಲರಿಗೂ ಒಂದೇ ಗುಣ, ಒಂದೇ ಗುಣದಲ್ಲಿರೋರಿಗೆ ಒಂದೇ ಸ್ವಭಾವ. ಏನಂದ್ರೆ ಗುಣ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಧರ್ಮ. ಧರ್ಮ ಅಂದ್ರೆ ಅಲ್ಲಿ ಒಂದೇ ಧರ್ಮ, ಜೀವೇರ ಸ್ವರೂಪವೇ ನಿತ್ಯರೇ ಕೃಷ್ಣದಾಸ. ಹಾಗಾಗಿ ಅಲ್ಲೆಲ್ಲ ಒಂದೇ ಗುಣ ಇದೆ. ಆದ್ರೆ ಈ ಒಂದು ಪ್ರಕೃತಿಯಲ್ಲಿ, ಈ ಭೂಮಿಯಲ್ಲಿ ಏನಂದ್ರೆ ಇಲ್ಲಿ 3 ಗುಣಗಳು. ಯಾವುದು ಆ 3 ಗುಣಗಳು? ಸತ್ವ, ರಜಸ್ ಮತ್ತೆ. ಸೊ ಈ 3 ಗುಣಗಳು ಇದೆಯಲ್ಲ, ಇಲ್ಲಿ ಏನಾಗುತ್ತೆ 3 ಗುಣಗಳು ಇರುತ್ತೆ. ಆದ್ರೆ ಈ 3 ಗುಣಗಳನ್ನು ಕೂಡ ಒಬ್ಬ ವ್ಯಕ್ತಿ ಏನಾಗಬೇಕಂದ್ರೆ ಮೀರಬೇಕು. ಯಾಕೆ ಇಲ್ಲಿ 3 ಗುಣಗಳಿದೆ? ಒಂದೇ ಇದ್ರೆ ಚೆನ್ನಾಗಿರ್ಬೋದಲ್ಲ? ತುಂಬಾ ಸಿಂಪಲ್ ಪ್ರಶ್ನೆ. ಸರ್ಕಾರ ಐತೆ, ಸರ್ಕಾರ ಒಂದೇ ತಾನೆ, ಸರ್ಕಾರ ನಮ್ಮನ್ನೆಲ್ಲ ನೋಡ್ಕೊತಾ ಇದೆ ತಾನೆ. ಹಾಗಾಗಿ ಸರ್ಕಾರ ಬರೀ ದೇವಸ್ಥಾನಗಳನ್ನೇ ಕಟ್ಟಬೇಕಾಗಿತ್ತು, ಶುದ್ಧ ಗುಣದಲ್ಲಿರುತ್ತೆ, ಸತ್ವ ಗುಣದಲ್ಲಿರುತ್ತೆ. ಯಾಕೆ ಜೈಲು ಓಪನ್ ಮಾಡಿದ್ರು? ಸರ್ಕಾರ ಯಾವಾಗ್ಲೂ ಕೂಡ ಟೆಂಪಲ್ ಮಾತ್ರ ಓಪನ್ ಮಾಡ್ಬೇಕಾಯ್ತು. ಸರ್ಕಾರ ಯಾಕೆ ಬಾರ್ ಓಪನ್ ಮಾಡ್ತು? ಗೊತ್ತಿದೆ ತಾನೆ ಸರ್ಕಾರಕ್ಕೆ. ಜೈಲಲ್ಲಿ ಯಾರಿರ್ತಾರೆ? ಕಳ್ಳರು ಇರ್ತಾರೆ. ಕಳ್ಳರಿಗೋಸ್ಕರ ಯಾಕೆ ಮಾಡ್ಬೇಕು? ದೇವಸ್ಥಾನ ಕಟ್ಬೋತಾನೆ. ಒಂದೇ ಸರ್ಕಾರ ತಮೋಗುಣದಲ್ಲಿರುವಂತಹ ಜೈಲನ್ನು ಸೃಷ್ಟಿ ಮಾಡಿದೆ, ಒಂದೇ ಸರ್ಕಾರ ಸತ್ವಗುಣದಲ್ಲಿರುವಂತಹ ದೇವಸ್ಥಾನ, ಧಾರ್ಮಿಕ ದತ್ತಿ ಇಲಾಖೆಗಳು ಕೂಡ ಇದೆ. ಯಾಕೆ ಅಂದ್ರೆ ಇಡೀ ಪ್ರಕೃತಿ 3 ಗುಣಗಳಿಂದ ಮಾಡಲ್ಪಟ್ಟಿದೆ. ನಮ್ಮ ಪ್ರತಿಯೊಂದು ಆಕ್ಟಿವಿಟೀಸು, ಪ್ರತಿಯೊಂದು ನೀವೇನೆಲ್ಲ ನೋಡಿ, ಪ್ರಕೃತಿ ಕ್ರಿಯಮಾಣಾನೇ ಗುಣೇ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಎಲ್ಲವೂ ಕೂಡ ಈ ಭೌತಿಕ ಜಗತ್ತಿನಲ್ಲಿ ಗುಣಗಳೇ ಕೆಲಸ ಮಾಡುತ್ತೆ. ಯಾರ್ಯಾರಿಗೆ ಏನೇನು ಇಚ್ಛೆ ಇದೆಯೋ ಆ ಒಂದು ಸ್ವತಂತ್ರವನ್ನ ಭಗವಂತ ಕೊಟ್ಟಿರ್ತಾರೆ. ನಾವು ಇವಾಗ ಹೇಳ್ಬೋದು ಸರ್ಕಾರಕ್ಕೆ, ಯಾಕೆ ನೀವು ಬಾರ್ ಓಪನ್ ಮಾಡಿದ್ರೆ, ಬರೀ ದೇವಸ್ಥಾನ ಓಪನ್ ಮಾಡೋದು, ನೀನು ಬಾರ್ ಹೋಗು ಅಂತ ನಾವು ಹೇಳಿದ್ವಾ? ನಿನಗೆ ಬಾರ್ ಹೋಗೋದಕ್ಕೆ ಯಾರಾದ್ರೂ ಬಾರ್ ಓಪನ್ ಮಾಡಿ ಬಾರ್ ಬರಲೇಬೇಕು ಅಂತ ಯಾರಾದ್ರೂ ಹೇಳಿದಾರ? ಅಂದ್ರೆ ಇಲ್ಲಿ 3 ಗುಣಗಳಲ್ಲಿ ಪ್ರತಿಯೊಬ್ಬರು ಕೂಡ ಕೆಲಸವನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಆಯಾ ಗುಣಕ್ಕೆ ತಕ್ಕಂತ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಇರುತ್ತೆ. ಹಾಗಾಗಿ ಇಲ್ಲಿ ಮಾತ್ರ 3 ಗುಣಗಳಿರುತ್ತೆ, ಆದರೆ ಭಗವಂತನ ಧಾಮದಲ್ಲಿ 3 ಗುಣಗಳು ಇರೋದಿಲ್ಲ. ಹಾಗಾಗಿ ನಾವಿವಾಗ ಏನ್ ಮಾಡ್ಬೇಕಂದ್ರೆ, ನಾವುಗಳೆಲ್ಲ ಏನ್ ಮಾಡ್ಬೇಕಂದ್ರೆ, ಇಲ್ಲಿ 3 ಗುಣ ಐತೆ ಅಂತ ನಾವು ತಮ ಗುಣನ ತಗೋಬಾರ್ದು. 3 ಗುಣ ಐತೆ ಅನ್ನೋದು ರಜಗುಣ ತಗೋಬಾರ್ದು. ಆದ್ರೆ 3 ಗುಣ ಇದೆ, ಆದ್ರೆ ಶುದ್ಧ ಸತ್ವಕ್ಕೆ ನಾವೇನ್ ಮಾಡ್ಬೇಕು?
ಹೋಗಬೇಕು, ಇನ್ನೊಬ್ಬರನ್ನ ಕೂಡ ಇಲ್ಲಿಗೆ ಕರ್ಕೊಂಡು ಬರಬೇಕು ಅನ್ನೋದು ವಿಷಯ. ಥ್ಯಾಂಕ್ ಯು. ಸೊ ಇಲ್ಲಿಗೆ ಇನ್ನೇನಾದ್ರು ಟೇಕ್ ಅವೇ ಇದೆಯಾ? ಎನಿ ಕಾಮೆಂಟ್ಸ್? ಎಸ್ ಮೇಡಮ್. ಇಂಥ ಪ್ರವಚನಗಳು ನಮಗೆ ಅಪೇಕ್ಷೆನ ಮಿತಿಗೊಳಿಸಿ ಅರಿವನ್ನ ಹೆಚ್ಚಿಸ್ತಾ ಹೋಗುತ್ತೆ. ಅಪೇಕ್ಷೆಗಳನ್ನ ಮಿತಿಗೊಳಿಸಿ ಏನು ಅರಿವನ್ನ ಏನ್ ಮಾಡುತ್ತೆ? ಹೆಚ್ಚಿಗೆ ಮಾಡುತ್ತೆ. ಹಾಗಾಗಿ ಶ್ರೀಲ ಪ್ರಭುಪಾದ ನಮ್ಮೆಲ್ಲರ ಮೇಲೆ ಅಪಾರವಾದಂತ ಕರುಣೆ ಇದೆ ಅವರಿಗೆ, ಶ್ರೇಷ್ಠ ಭಕ್ತರಿಗೆ. ಶ್ರೀಲ ಪ್ರಭುಪಾದ ಎಲ್ಲೋ ಇದ್ದಾರೆ, ನಾವೆಲ್ಲೋ ಇದ್ದೀವಿ. ಆದ್ರೆ ಶುದ್ಧ ಭಕ್ತದ ಒಂದು ಗುಣ ಏನಂದ್ರೆ ಪರ ದುಃಖ ದುಃಖಿ, ಪರ ಸುಖ ಸುಖಿ. ಯಾರ್ಯಾರು ದುಃಖದಲ್ಲಿರ್ತಾರೆ ಅವ್ರಿಗೆಲ್ಲರೂ ಕೂಡ ಏನ್ ಮಾಡ್ಬೇಕು? ಭಗವಂತನ ನಾಮವನ್ನು ಕೊಡಬೇಕು. ಹಾಗಾಗಿ ನಾವು ಕೂಡ ಇವತ್ತು ನಾವು ನೋಡಿ ಮಾತಾಜಿಗೆ ಇವತ್ತಿದ್ರ ಒಂದು ಅನುಭವ ಇದೆ, ಇದರಿಂದ ಒಂದು ಪಾಠ ಕೂಡ ಇದೆ. ನಾವು ಈ ಒಂದು ಅನುಭವವನ್ನು ಏನ್ ತಗೊಂಡಿದೀವಲ್ವಾ, ಅದನ್ನ ನಾವೇನ್ ಮಾಡ್ಬೇಕಂದ್ರೆ ದುಃಖದಲ್ಲಿರ್ತಾವ ಇನ್ನೊಬ್ಬರಿಗೆ ನಾವು ಅದನ್ನ ಕೊಡಬೇಕು. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಏನ್ ಮಾಡ್ಬೇಕಂದ್ರೆ ಯಾವೆಲ್ಲ ಏನ್ ಇದನ್ನ ಅನುಭವಿಸಿದೀವೋ ಪಡ್ಕೊಂಡಿದೀವೋ ಅದನ್ನ ಖಂಡಿತವಾಗ್ಲೂ ಕೂಡ ಮತ್ತೊಬ್ರು ಕೂಡ ಈ ಒಂದು ಅನುಭವನ ಕೊಡಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀವಿ. ಮತ್ತೆ ತುಂಬಾ ಒಳ್ಳೆ ಚಿಂತನೆ ಇತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಇಲ್ಲಿಗೆ ಇವತ್ತಿನ ಒಂದು ಪ್ರವಚನವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ತುಂಬಾ ಸಮಾಧಾನದಿಂದ ನೀವೆಲ್ಲ ಆಲಿಸಿದ್ದೀರಿ. ಹರೇ ಕೃಷ್ಣ.